Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತಿನ KCET ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂಡ್ ಎಕ್ಸಾಂಪ್ಲರ್ ಸೀರೀಸ್ ಅಲ್ಲಿ ನಾನು ಹೊಸ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ದ ಚಾಪ್ಟರ್ ನೇಮ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಓಕೆ, ಸೊ ಈ ಚಾಪ್ಟರ್ದು ಎಕ್ಸಾಂಪ್ಲರ್ ಕ್ವೆಶ್ಚನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಥವಾ ಪಾಸ್ಟ್ ಇಯರ್ ಕ್ವೆಶ್ಚನ್ಸ್ ನ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. Yes. So chapter name motion in a straight line. Already ನಾವು ಫಸ್ಟ್ ಚಾಪ್ಟರ್ ನ ಕಂಪ್ಲೀಟ್ ಮಾಡಿದ್ವಿ. ದಟ್ ಇಸ್ ದ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್. ಓಕೆ, ಸೊ ಇದು ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ಓಕೆ, ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಮಾರ್ಕ್ಸ್ ವೇಟೇಜ್ ಮತ್ತೆ ಚಾಪ್ಟರ್ ಅನಾಲಿಸಿಸ್ ಮಾಡೋಣ ಅಂಡ್ NCERT ಎಕ್ಸಾಂಪ್ಲರ್ ಕ್ವೆಶ್ಚನ್ಸ್ ನ ತಗೊಳ್ಳೋಣ. ಇಲ್ಲಿ NCERT ಎಕ್ಸಾಂಪ್ಲರ್ ಕ್ವೆಶ್ಚನ್ಸ್ ಅಲ್ಲಿ ನಾವು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, ಸಿಂಗಲ್ ಚಾಯ್ಸ್ ಕ್ವಶನ್ಸ್ ಇಲ್ಲ. ಸೊ ನಮ್ಮ KCET ಗೆ ಕೇಳೋದು ಸಿಂಗಲ್ ಚಾಯ್ಸ್ ಕ್ವಶನ್. ಜನರಲಿ ನಾವು MCQ ಅಂತ ಕರಿತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ನಮ್ಮ NCERT ಎಕ್ಸಾಂಪ್ಲರ್ಸ್ ಅಲ್ಲಿ ಕೆಲವು ಕ್ವಶನ್ಸ್ಗಳು ಕೆಲವು ಅನ್ನೋದಕ್ಕಿಂತ ಆಲ್ಮೋಸ್ಟ್ 70 to 80% ಆಫ್ ದ ಕ್ವಶನ್ಸ್ ಏನಿದೆಯಲ್ಲ ಎಲ್ಲ ಮಲ್ಟಿಪಲ್ ಆಪ್ಷನ್ ಕ್ವಶನ್ಸ್ ಇದೆ. ಅಂದ್ರೆ ಮೋರ್ ದೆನ್ ಒನ್ ಕರೆಕ್ಟ್ ಆನ್ಸರ್ಸ್ ಇದೆ. ಸೊ ಅದರಿಂದ ನಮಗೆ ಯಾವ್ದು ಸಿಂಗಲ್ ಚಾಯ್ಸ್ ಇರುತ್ತೆ ಆ ಕ್ವಶನ್ಸ್ ಗಳನ್ನ ಮಾತ್ರ ನಾನು ತಗೊಂಡಿದ್ದೀನಿ. ಗಾಟ್ ಇಟ್? ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಕೊನೆಗೆ PYQ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ ಪಾಸ್ಟ್ ಇಯರ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್, ದಟ್ ಇಸ್ ಮಾರ್ಕ್ಸ್ ವೇಟೇಜ್. ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ 2014 ಇಂದ 2024 10 ವರ್ಷದಿಂದ ಯಾವ ರೀತಿ ಕ್ವಶನ್ಸ್ ನ ಕೇಳಿದ್ದಾರೆ ಬೇಸ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ ನೋಡೋಣ. ಓಕೆ, ಸೊ 2014 ಅಲ್ಲಿ ಸೊ ಟಾಪಿಕ್ ಯಾವ್ದ್ರ ಮೇಲೆ ಕೇಳಿದ್ದಾರೆ? 2014 ಅಲ್ಲಿ ಆವರೇಜ್ ಸ್ಪೀಡ್ ಅಂಡ್ ಯೂನಿಫಾರ್ಮ್ ಆಕ್ಸಲರೇಷನ್ ಮೇಲೆ ಕೇಳಿದ್ದಾರೆ. ಬಟ್ ಇಲ್ಲಿ ನಮ್ಮ ಪರ್ಟಿಕ್ಯುಲರ್ ಸಿಲೆಬಸ್ ಅಲ್ಲಿ ನಾವು ನೋಡ್ತಾ ಇದ್ರೆ ಈ ಆವರೇಜ್ ಅನ್ನೋ ಟರ್ಮ್ ನಲ್ಲಿ ಯೂಸ್ ಮಾಡಿಲ್ಲ. ಓಕೆ, ಸೊ ಆವರೇಜ್ ಸ್ಪೀಡ್, ಆವರೇಜ್ ವೆಲಾಸಿಟಿ, ಆವರೇಜ್ ಆಕ್ಸಲರೇಷನ್ ಇದೆಲ್ಲ ಡಿಲೀಟ್ ಆಗಿದೆ. ಓಕೆ, ಸೊ ನೋ ನೀಡ್ ಟು ಲರ್ನ್ ದಿಸ್. ಓಕೆ, ಸೊ ಯು ಹ್ಯಾವ್ ಟು ಲರ್ನ್ ದಿಸ್ ಯೂನಿಫಾರ್ಮ್ ಆಕ್ಸಲರೇಷನ್. ಓಕೆ, ನೆಕ್ಸ್ಟ್ 2015 ಅಲ್ಲಿ ನೋಡಿದ್ರೆ ವೆಲಾಸಿಟಿ ಟೈಮ್ ಗ್ರಾಫ್ ಮೇಲೆ ಕೇಳಿದ್ದಾರೆ. ಸೊ ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ಇಲ್ಲಿ ನಿಮಗೆ ಟೋಟಲ್ ಆಗಿ 3 ಟೈಪ್ಸ್ ಆಫ್ ಗ್ರಾಫ್ಸ್ ಬರುತ್ತೆ. ಸೊ ಫಸ್ಟ್ ಒನ್ ಪೊಸಿಷನ್ ವರ್ಸಸ್ ಟೈಮ್ ಗ್ರಾಫ್, ಅದನ್ನೇ ನಾವು ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್ ಅಂತಾನೂ ಕರಿತೀವಿ. ಓಕೆ, ಅಥವಾ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಅಂತಾನೂ ಕರಿತೀವಿ. ನೆಕ್ಸ್ಟ್ ಒನ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಸೆಕೆಂಡ್ ಬರುತ್ತೆ, ಅಂಡ್ ಲಾಸ್ಟ್ ಒನ್ ಆಕ್ಸಲರೇಷನ್ ಟೈಮ್ ಗ್ರಾಫ್ ಅಂತ ಬರುತ್ತೆ. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಇದ್ರ ಬೇಸ್ ಮೇಲೆ 2015 ಅಲ್ಲಿ ಒಂದ್ಸತಿ ಕ್ವಶನ್ ಕೇಳಿದ್ದಾರೆ. ಓಕೆ, ಆಮೇಲೆ 2016 ಅಲ್ಲಿ ಆವರೇಜ್ ವೆಲಾಸಿಟಿ. ಸೊ ಆವರೇಜ್ ವೆಲಾಸಿಟಿ ನಮ್ಮ ಪರ್ಟಿಕ್ಯುಲರ್ ಇವಾಗಿನ ಸಿಲೆಬಸ್ ಅಲ್ಲಿ ಇಲ್ಲ, ಸೊ ಯು ಕ್ಯಾನ್ ಇಗ್ನೋರ್ ಇಟ್. 2017 ಅಲ್ಲಿ ಇಕ್ವೇಶನ್ಸ್ ಆಫ್ ಮೋಷನ್ ಅಂತಂದ್ರೆ ಇವಾಗ ನಮಗೆ ಟೋಟಲ್ ಆಗಿ 3 ಮೇಜರ್ ಇಕ್ವೇಶನ್ಸ್ ಆಫ್ ಮೋಷನ್ ಇದೆ. ಓಕೆ, ಇನ್ನೊಂದಿದೆ ಡಿಸ್ಪ್ಲೇಸ್ಮೆಂಟ್ ಇನ್ nth ಸೆಕೆಂಡ್ ಅಂತ ಹೇಳಿ. ಓಕೆ, ಸೊ ಇಕ್ವೇಶನ್ಸ್ ಆಫ್ ಮೋಷನ್ ಅಂತ ಹೇಳಿದ್ರೆ ನಮಗೆ 3 ಇಕ್ವೇಶನ್ಸ್ ಅಂತ ಹೇಳ್ತಲ್ಲ. ಫಸ್ಟ್ ಇಕ್ವೇಶನ್ ದಟ್ ಈಸ್ v is equals to u plus at, ಮತ್ತೆ ಸೆಕೆಂಡ್ ಇಕ್ವೇಶನ್ s is equals to ut plus half et square, and ಥರ್ಡ್ ಇಕ್ವೇಶನ್ ದಟ್ ಈಸ್ v square is equals to u square plus 2as ಅಂತ ಹೇಳಿ. ಓಕೆ, ಸೊ ಇಲ್ಲಿ ಮೀನಿಂಗ್ ಆಫ್ ದ ಸಿಂಬಲ್ಸ್ ಹೋಪ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂತಿದ್ದೀನಿ. ಓಕೆ, ಇಫ್ ನಾಟ್, ಯು ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ, ವಿ ಅಂದ್ರೆ ಫೈನಲ್ ವೆಲಾಸಿಟಿ, ಎ ಅಂತಂದ್ರೆ ಯೂನಿಫಾರ್ಮ್ ಆಕ್ಸಲರೇಷನ್, ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಅಂಡ್ ಟಿ ಅಂದ್ರೆ ಟೈಮ್. ಓಕೆ, ರೈಟ್. ಸೊ ಅದಾದ್ಮೇಲೆ 2017 ಅಲ್ಲಿ ಇಕ್ವೇಶನ್ಸ್ ಆಫ್ ಮೋಷನ್ ಬಗ್ಗೆ ಕೇಳಾಯ್ತು. 2018 ಅಲ್ಲಿ ಪೊಸಿಷನ್ ಟೈಮ್ ಗ್ರಾಫ್ ಬಗ್ಗೆ, ಓಕೆ, ಪೊಸಿಷನ್ ಟೈಮ್ ಗ್ರಾಫ್ ಬಗ್ಗೆ ಕೇಳಿದ್ದಾರೆ. ಅಂಡ್ 2019 ಅಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್. ಓಕೆ, 2019 ಅಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್. 2020 ಅಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೆ ಜನರಲ್ ಆಗಿ ನಾವು ವೆಲಾಸಿಟಿ ಯಾವ ತರ ಡಿಫೈನ್ ಮಾಡ್ತೀವಿ, ಇಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್ ಅಂತ ಬರೀತೀವಿ. ಸೊ ಅದ್ರ ಬೇಸ್ ಮೇಲೆ ಒಂದು ಕ್ವಶನ್ ಕೇಳಿರೋದು ಯಾವಾಗ 2020 ಅಲ್ಲಿ. ಸೊ 2021 ಅಲ್ಲಿ ಆಕ್ಸಲರೇಷನ್ ವರ್ಸಸ್ ಟೈಮ್ ಗ್ರಾಫ್ ಮತ್ತೆ ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫ್ ಈ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಅಂದ್ರೆ 2021 ಅಲ್ಲಿ ನಿಮಗೆ 2 ಕ್ವಶನ್ ಕೇಳಿದ್ದಾರೆ ಗ್ರಾಫ್ ಮೇಲೆ. ಒಂದು ಆಕ್ಸಲರೇಷನ್ ಟೈಮ್ ಗ್ರಾಫ್, ಇನ್ನೊಂದು ವೆಲಾಸಿಟಿ ಟೈಮ್ ಗ್ರಾಫ್. 2 ಕ್ವಶನ್ಗಳು ಗ್ರಾಫ್ ಮೇಲೆ ಕೇಳಿದ್ದಾರೆ. ಓಕೆ, ಸೊ 2022 ಅಲ್ಲಿ ಒನ್ ಡೈಮೆನ್ಷನ್ ಮೋಷನ್ ಅಂದ್ರೆ ನಿಮಗೆ ಡಿಸ್ಟೆನ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಅಥವಾ ನಿಮಗೆ ಡಿಸ್ಟೆನ್ಸ್ ಫೈಂಡ್ ಮಾಡಿ ಅಂತ ಹೇಳಿರ್ಬೋದು, ಅಥವಾ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಮಾಡಿ ಅಂತ ಹೇಳ್ಬೋದು, ಅಥವಾ ಸ್ಪೀಡ್ ನ ಫೈಂಡ್ ಮಾಡಿ, ಅಥವಾ ವೆಲಾಸಿಟಿನ ಫೈಂಡ್ ಮಾಡಿ ಅಂತ, ಅಥವಾ ಟೈಮ್ ನ ಫೈಂಡ್ ಮಾಡಿ ಅಂತ ಕೇಳ್ತಾರೆ.
ಸೊ ಡೈರೆಕ್ಟ್ ಆಗಿ ನಮಗೆ ಸ್ಪೀಡ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಕು ಆ ಆನ್ಸರ್ ನಮಗೆ ಬರಬಹುದು. ಓಕೆ, ಅಂತ ಕ್ವಶನ್ಸ್ಗಳನ್ನ ನಮಗೆ 2022 ಅಲ್ಲಿ ಒಂದು ಕ್ವಶನ್ ಕೇಳಿದ್ರು, ಒನ್ ಡೈಮೆನ್ಷನಲ್ ಮೋಷನ್. 2023 ಅಲ್ಲಿ ಆವರೇಜ್ ವೆಲಾಸಿಟಿ ಇದು ಇಲ್ಲ. ಅಗೇನ್ ಆವರೇಜ್ ವೆಲಾಸಿಟಿ ಮೇಲೆ ಕ್ವಶನ್ಸ್ ಕೇಳಲ್ಲ ಲೇಟೆಸ್ಟ್ ಸಿಲೆಬಸ್ ಪ್ರಕಾರ. ಅಂದ್ರೆ ನಾನು ಕನ್ಸಿಡರ್ ಮಾಡ್ಕೊಟ್ಟಿರೋದು ಲಾಸ್ಟ್ ಇಯರ್ದು, ಇನ್ನು ನಮಗೆ KCET ಕಡೆಯಿಂದ ಅಪ್ಡೇಟ್ ಸಿಕ್ಕಿಲ್ಲ. ಸೊ ಆಲ್ಮೋಸ್ಟ್ ಸೇಮ್ ಅಥವಾ ಸಿಮಿಲರ್ ಇರಬಹುದು. ಓಕೆ, ನೆಕ್ಸ್ಟ್ ಒನ್ 2024 ಅಲ್ಲಿ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಬೇಸ್ ಮೇಲೆ ಒಂದು ಕ್ವಶನ್ ಕೇಳಿದಾರೆ. ಓಕೆ, ಅದು ಯೂನಿಫಾರ್ಮ್ ಸರ್ಕ್ಯುಲರ್ ಮೂವ್ ಆದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನೋ ಕ್ವಶನ್ಸ್ ನ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಗ್ರಾಫ್ಸ್. ಓಕೆ, ಗ್ರಾಫ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ, ಗ್ರಾಫ್ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾರೆ. ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ರೆ, ಸ್ಲೋಪ್ ಏನ್ ಕೊಡುತ್ತೆ ಮತ್ತೆ ಏರಿಯಾ ಅಂಡರ್ ದಟ್ ಕರ್ವ್ ಏನ್ ಕೊಡುತ್ತೆ ಅಂತ ಹೇಳಿ ನೀವು ತಿಳ್ಕೊಬೇಕು. ಓಕೆ, ಫಾರ್ ಎಕ್ಸಾಂಪಲ್ XT ಗ್ರಾಫ್ ಅಂತ ತಗೊಂಡು ಅನ್ಕೊಳ್ಳಿ, ಪೊಸಿಷನ್ ವರ್ಸಸ್ ಟೈಮ್ ಗ್ರಾಫ್. ಅದಕ್ಕೆ ಏರಿಯಾ ಜೊತೆ ಯಾವುದೇ ರೀತಿ ಏನಂದ್ರೆ ಮೀನಿಂಗೇ ಇಲ್ಲ ಅದು. ಓಕೆ, ಇನ್ಸಿಗ್ನಿಫಿಕೆನ್ಸ್ ಅಂತ ಹೇಳ್ಬೋದು. ಬಟ್ ಸ್ಲೋಪ್ ಏನ್ ಕೊಡುತ್ತೆ, ಸ್ಪೀಡ್ ಅಥವಾ ವೆಲಾಸಿಟಿ ಕೊಡುತ್ತೆ. ಅದೇ ರೀತಿ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ಎರಡು ಪ್ಯಾರಾಮೀಟರ್ ಸಿಗುತ್ತೆ. ಸ್ಲೋಪ್ ನ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ಆಕ್ಸಲರೇಷನ್ ಸಿಗುತ್ತೆ. ಏರಿಯಾ ಅಂಡರ್ ಕರ್ವ್ ತಗೊಂಡಾಗ ನಮಗೆ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಲಾಸ್ಟ್ ಒನ್ AT ಗ್ರಾಫ್, ದಟ್ ಈಸ್ ಆಕ್ಸಲರೇಷನ್ ಮತ್ತೆ ಟೈಮ್ ಗ್ರಾಫ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇದರಲ್ಲಿ ನಮಗೆ ಏರಿಯಾ ಮಾತ್ರ ಸಿಗ್ನಿಫಿಕೆನ್ಸ್ ಇದೆ. ಫಸ್ಟ್ XT ಗ್ರಾಫ್ ಅಲ್ಲಿ ಓನ್ಲಿ ಸ್ಲೋಪ್ ಇತ್ತು. ಲಾಸ್ಟ್ ಕೇಸಲ್ಲಿ AT ಗ್ರಾಫ್ ಅಲ್ಲಿ ನಮಗೆ ಏರಿಯಾನೇ ಇಂಪಾರ್ಟೆಂಟ್. ಸ್ಲೋಪ್ ಜರ್ಕ್ ಇದೆ. ಓಕೆ, ಸ್ಲೋಪ್ ಆಫ್ AT ಗ್ರಾಫ್ ಏನ್ ಕೊಡುತ್ತೆ ಅಂದ್ರೆ ಜರ್ಕ್ ಕೊಡುತ್ತೆ, ಬಟ್ ನಮ್ಮ ಟಾಪಿಕ್ ಇಲ್ಲ, ಅಂದ್ರೆ ನಮ್ಮ ಸಿಲೆಬಸ್ ಇಲ್ಲ. ಬಟ್ ಏರಿಯಾ ಅಂಡರ್ AT ಗ್ರಾಫ್ ಏನ್ ಕೊಡುತ್ತೆ, ವೆಲಾಸಿಟಿ ಅಥವಾ ಸ್ಪೀಡ್ ನ ಕೊಡುತ್ತೆ. ರೈಟ್, ಸೊ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಯೂನಿಫಾರ್ಮ್ ಮೋಷನ್ ಇದ್ರೆ ಯಾವ ರೀತಿ ಇರುತ್ತೆ ನೇಚರ್ ಆಫ್ ದ ಗ್ರಾಫ್, ನಾನ್ ಯೂನಿಫಾರ್ಮ್ ಇದ್ರೆ ಯಾವ ರೀತಿ ಇರುತ್ತೆ ನೇಚರ್ ಆಫ್ ದ ಗ್ರಾಫ್, ಅದೆಲ್ಲ ತಿಳ್ಕೊಳ್ಳಿ, ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಜಾಸ್ತಿ ಕೇಳಿರೋದು ವೆಲಾಸಿಟಿ ಟೈಮ್ ಗ್ರಾಫ್. ನೋಡಿ, ವೆಲಾಸಿಟಿ ಟೈಮ್ ಗ್ರಾಫ್ ನೋಡಿ, ಇಲ್ಲೊಂದ್ಸತಿ ಕೇಳಿದ್ದಾರೆ, ನೆಕ್ಸ್ಟ್ ಇಲ್ಲೊಂದ್ಸತಿ ಕೇಳಿದ್ದಾರೆ, ಮತ್ತೆ ನೆಕ್ಸ್ಟ್ ಒನ್ ಇಲ್ಲೊಂದ್ಸತಿ ಕೇಳಿದ್ದಾರೆ. ಓಕೆ, ಸೊ ಟೋಟಲ್ 3 ಟೈಮ್ಸ್ ಇದ್ರ ಬಗ್ಗೆನೇ ಕೇಳಿರೋದು. ಓಕೆ, ಸೊ ದಟ್ ಐ ಥಿಂಕ್ ನಿಮಗೆ 3 ಗ್ರಾಫ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆಂದ್ರೆ ಒಂದ್ಸತಿ ಪೊಸಿಷನ್ ಟೈಮ್ ಗ್ರಾಫ್ ಕೇಳಿದರೆ, ಇಲ್ಲಿ ಆಕ್ಸಲರೇಷನ್ ಟೈಮ್ ಗ್ರಾಫ್ ಕೇಳಿದರೆ. ಸೊ ಜನರಲ್ ಆಗಿ ಆವರೇಜ್ ವೆಲಾಸಿಟಿ ಮತ್ತು ಸ್ಪೀಡ್ ಮೇಲೆ ಜಾಸ್ತಿ ಕೇಳ್ತಾ ಇದ್ರು. ಓಕೆ, ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ. ಬಟ್ ಅದು ಟಾಪಿಕ್ ಡಿಲೀಟ್ ಆಗಿರೋದ್ರಿಂದ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಅಪಾರ್ಟ್ ಫ್ರಮ್ ದಾಟ್ ಗ್ರಾಫ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಇಕ್ವೇಷನ್ಸ್ ಆಫ್ ಮೋಷನ್ ಮೇಲೂ ಸಹಿತ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ರೈಟ್. ಸೊ ಇಷ್ಟು ಮಾಸ್ ವೇಟೇಜ್ ಮತ್ತೆ ಚಾಪ್ಟರ್ ಅನಾಲಿಸಿಸ್ ಬಗ್ಗೆ ಆಯ್ತು. ಸೊ ಲೆಟ್ ಸ್ಟಾರ್ಟ್ ವಿತ್ ಅವರ್ ಎಕ್ಸಾಂಪ್ಲರ್ ಕ್ವಶನ್ಸ್. ಅದಾದ್ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್, ಅದಾದ್ಮೇಲೆ PYQs ನ ತಗೋಣ. ಓಕೆ, ರೈಟ್. ಸೊ ವೆರಿ ಫಸ್ಟ್ ಕ್ವಶನ್, a lift is coming from 8th floor and is just about to reach 4th floor. Taking ground floor as origin and positive direction upwards for all the quantities, which one of the following is correct? ಇಲ್ಲಿ ಮೀನಿಂಗ್ ಕೊಟ್ಟಿಲ್ಲ. ಓಕೆ, ಮೀನಿಂಗ್ ಆಫ್ ದ ಸಿಂಬಲ್ಸ್ ಅವ್ರು ಕೊಟ್ಟಿಲ್ಲ, ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. X ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ನಥಿಂಗ್ ಬಟ್ ಪೊಸಿಷನ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು, ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಬಟ್ ಅಪ್ವರ್ಡ್ ಡೈರೆಕ್ಷನ್ ಬಗ್ಗೆ ಹೇಳ್ತಿರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಅ ಡಿಸ್ಪ್ಲೇಸ್ಮೆಂಟ್. ನಮ್ಗೆ ಏನಾದರೂ ಡೈರೆಕ್ಷನ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಪೊಸಿಷನ್, ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಡಿಸ್ಟೆನ್ಸ್ ಆರ್ ಆಲ್ಸೋ ಡಿಸ್ಪ್ಲೇಸ್ಮೆಂಟ್. ಬಟ್ ಪೊಸಿಷನ್ ಅಂತ ಮೆನ್ಷನ್ ಡೈರೆಕ್ಷನ್ ಅಂತ ಮೆನ್ಷನ್ ಮಾಡಿದ್ರಿಂದ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಅ ಡಿಸ್ಪ್ಲೇಸ್ಮೆಂಟ್. V ಅಂದ್ರೆ ವೆಲಾಸಿಟಿ, A ಅಂದ್ರೆ ಆಕ್ಸಲರೇಷನ್. ಓಕೆ, ಫೈನ್. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಲೆಟ್ಸ್ ಕನ್ಸಿಡರ್ ಇದು ಒಂದು ಬಿಲ್ಡಿಂಗ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಒನ್ ಬಿಲ್ಡಿಂಗ್. A lift is coming. Okay, so lift is coming. Okay, coming from 8th floor to and just about to reach 4th floor. Andre downward in direction, correct? Downward in direction, yes. Okay, so this is the motion of a lift. Okay, motion of a lift. Ellinda 8th floor inda, let's consider 8th floor inda ಎಲ್ಲಿ 4th floor ಗೆ ಬರ್ತಾ ಇದೆ ಅನ್ಕೊಳ್ಳಿ. 4th floor. ಓಕೆ, ಸೊ ದಿಸ್ ಇಸ್ ದ 4th floor ಅಂತ ಅನ್ಕೋಣ. ಫೈನ್. ಸೊ ನಾನಿಲ್ಲಿ ಡೈರೆಕ್ಷನ್ ನ ಒಳಗಡೆ ತೋರಿಸ್ತೀನಿ. ಓಕೆ, ಡೈರೆಕ್ಷನ್ ನ ಒಳಗಡೆ ತೋರಿಸ್ತೀನಿ. ನಾ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಟೇಕಿಂಗ್ ಗ್ರೌಂಡ್ ಫ್ಲೋರ್. ಓಕೆ, ಟೇಕಿಂಗ್ ಗ್ರೌಂಡ್ ಫ್ಲೋರ್ ಆಸ್ ಆರಿಜಿನ್ ಅಂದ್ರೆ ಇದು ಗ್ರೌಂಡ್ ಫ್ಲೋರ್ ಅನ್ಕೋಣ. ಗ್ರೌಂಡ್ ಫ್ಲೋರ್ ಆಸ್ ಆರಿಜಿನ್. ಆರಿಜಿನ್ ಅಂತ ಅಂದ್ರೆ ರೆಫರೆನ್ಸ್ ಪಾಯಿಂಟ್ ಅಂತ. ಓಕೆ, ಆರಿಜಿನ್. ಪಾಸಿಟಿವ್ ಡೈರೆಕ್ಷನ್ ಅಪ್ವರ್ಡ್ಸ್ ಅಂದ್ರೆ ಎಲ್ಲಾ ವ್ಯಾಲ್ಯೂಸ್ ಅಪ್ವರ್ಡ್ ಅಲ್ಲಿ ಪಾಸಿಟಿವ್ ಡೈರೆಕ್ಷನ್, ಪಾಸಿಟಿವ್ ವ್ಯಾಲ್ಯೂಸ್. ಓಕೆ, ಅಪ್ವರ್ಡ್ ಇನ್ ಡೈರೆಕ್ಷನ್ ಎಲ್ಲಾ ವ್ಯಾಲ್ಯೂಸ್ ಪಾಸಿಟಿವ್. ಓಕೆ,
All quantities. Which one of the following is correct? ಸೊ ಫಸ್ಟ್ ಇವಾಗ ಲಿಫ್ಟ್ 8th ಫ್ಲೋರ್ ಇಂದ 4th ಫ್ಲೋರಿಗೆ ಬರ್ತಾ ಇದೆ ಅಂತಂದ್ರೆ ಇಟ್ ಈಸ್ ಅಪೋಸಿಟ್ ದ ಒರಿಜಿನ್, ರೈಟ್? ಸೊ ಲಿಫ್ಟ್ ಮೇಲಿಂದ ಕೆಳಗಡೆ ಬರ್ತಾ ಇದೆ ಅಂಡ್ ಇದು ಡೈರೆಕ್ಷನ್ ಯಾವ ತರ ತಗೊಂಡ್ವಿ? ಅಪ್ವರ್ಡ್ ಇನ್ ಡೈರೆಕ್ಷನ್. ಅಪೋಸಿಟ್ ಬರ್ತಾ ಇದೆ ಅಂದ್ರೆ ಏನು? ನೆಗೆಟಿವ್, ರೈಟ್? ಸೊ ನೆಗೆಟಿವ್ ಅಂತಂದ್ರೆ ಏನಾಗುತ್ತೆ? ಇವಾಗ ಟೋಟಲ್ ಹೈಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ಟೋಟಲ್ ಹೈಟ್, ಲೆಟ್ಸ್ ಸೇ ಟೋಟಲ್ ಹೈಟ್ ಸೇ ಇಟ್ ಈಸ್ 50 ಫ್ಲೋರ್ ಇದೆ ಅನ್ಕೊಳ್ಳಿ. 50 ಫ್ಲೋರ್ಸ್ ಇದೆ. ಸೊ ಇಲ್ಲಿ ನಮಗೆ ಫ್ಲೋರ್ ಆಲ್ರೆಡಿ ಇದೆ. ಓಕೆ, ಫೈನ್. ಸೊ ಇವಾಗ 8th ಫ್ಲೋರ್ ಇಂದ 4th ಫ್ಲೋರ್ಗೆ, ಇದು 50 ಫ್ಲೋರ್ ಎಲ್ಲ ಬೇಡ, ಆಲ್ರೆಡಿ 8th ಫ್ಲೋರ್ ಮತ್ತೆ 4th ಫ್ಲೋರ್ ಅಂತ ಕೊಟ್ಟಿದ್ದಾರೆ. 8th ಫ್ಲೋರ್ ಇಂದ 4th ಫ್ಲೋರ್ಗೆ ಬಂದ್ರೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಫ್ರಮ್ ದ ಆರಿಜಿನ್? ಸೊ ಇಲ್ಲಿಂದ ಇಲ್ಲಿಗಾದ್ರೆ 8th ಫ್ಲೋರ್. ಇವಾಗ ಈ ಲಿಫ್ಟ್ ಇಲ್ಲಿಗೆ ಬಂದ್ರೆ ಏನಾಗುತ್ತೆ? ಜಸ್ಟ್ ರೀಚಿಂಗ್ ಆಫ್ 4th ಫ್ಲೋರ್. ಈ ಪೊಸಿಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ಡೆಫಿನೆಟ್ಲಿ ಡಿಕ್ರೀಸ್ ಆಯ್ತು. ಅಂಡ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಪಾಸಿಟಿವ್ ಮೀನ್ಸ್ ದ ಡಿಸ್ಟೆನ್ಸ್ ಈಸ್ ಡಿಕ್ರೀಸಿಂಗ್. ಬಟ್ ಇಲ್ಲಿ ನಾವು ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತಿಲ್ಲ, ಬಿಕಾಸ್ ವೆಕ್ಟರ್ ಕ್ವಾಂಟಿಟಿ ಕನ್ಸಿಡರ್ ಮಾಡ್ತೀವಿ. ಯಾವುದು? ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ನೆಗೆಟಿವ್ ವ್ಯಾಲ್ಯೂ ಅಂದ್ರೆ ಏನಾಗುತ್ತೆ? ನೆಗೆಟಿವ್ ವ್ಯಾಲ್ಯೂ ಅಂದ್ರೆ ಇಟ್ ಈಸ್ ಲೆಸ್ ದನ್ 0 ತಾನೆ? ನೆಗೆಟಿವ್ ವ್ಯಾಲ್ಯೂಸ್, ಓಕೆ, ಕರೆಕ್ಟ್ ಆಗಿ ನೋಡಿ. ನೆಗೆಟಿವ್ ವ್ಯಾಲ್ಯೂಸ್ ನಥಿಂಗ್ ಬಟ್, ಓಕೆ, ನೆಗೆಟಿವ್ ವ್ಯಾಲ್ಯೂಸ್ ನಥಿಂಗ್ ಬಟ್ ಲೆಸ್ ದನ್ 0, ಕರೆಕ್ಟಾ? ನೆಗೆಟಿವ್ ವ್ಯಾಲ್ಯೂಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಲೆಸ್ ದನ್ 0. ಓಕೆ, ಫೈನ್. ಸೊ ಇವಾಗ ನಮಗೊಂದು ಗೊತ್ತಾಯ್ತು. ಸೊ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಲೆಸ್ ದನ್ 0. ಓಕೆ, ಫೈನ್, ಲೆಸ್ ದನ್ 0 ಬಿಕಾಸ್ ನೆಗೆಟಿವ್ ಡಿಕ್ರೀಸಿಂಗ್. ಓಕೆ, ಫೈನ್. ನೆಕ್ಸ್ಟ್ ಒನ್ ಟೇಕಿಂಗ್ ಗ್ರೌಂಡ್ ಅಂಡ್ ಪಾಸಿಟಿವ್ ಡೈರೆಕ್ಷನ್. ಓಕೆ, ನೆಕ್ಸ್ಟ್ ಒನ್ ವೆಲಾಸಿಟಿ. ಸೊ ವೆಲಾಸಿಟಿ ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ವೆಲಾಸಿಟಿ ಇವಾಗ ಜಸ್ಟ್ ಬಿಫೋರ್ 4th ಫ್ಲೋರ್ ಅಂತ ಹೇಳಿದ್ರೆ ಜಸ್ಟ್ ಅಬೌಟ್ ಟು ರೀಚ್ 4th ಫ್ಲೋರ್. ಇವಾಗ 8th ಫ್ಲೋರ್ ಇಂದ ಫಾಸ್ಟ್ ಆಗಿ ಬರುತ್ತೆ. ಓಕೆ, 8th, 7th, 6th, 5th ಅಂಡ್ 4th ಫ್ಲೋರ್ ಬರೋದ್ರೊಳಗೆ ಲಿಫ್ಟ್ ಸ್ಟಾಪ್ ಆಗುತ್ತೆ. ಕರೆಕ್ಟಾ? ಅಬೌಟ್ ಟು ಸ್ಟಾಪ್. ಓಕೆ, ಇಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ಏನು ಅರ್ಥ? ಇಟ್ ಇಸ್ ಅ ಡಿಕ್ರೀಸಿಂಗ್ ಅಂದ್ರೆ ಅಪೋಸಿಟ್ ಇನ್ ಡೈರೆಕ್ಷನ್. ಸೊ ಅಪೋಸಿಟ್ ಇನ್ ಡೈರೆಕ್ಷನ್ ಟು ದ ಆಲ್ ದ ಪಾಸಿಟಿವ್ ವ್ಯಾಲ್ಯೂಸ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕಿ. ಆಲ್ ದ ಪಾಸಿಟಿವ್ ವ್ಯಾಲ್ಯೂಸ್ ಅಪ್ವರ್ಡ್. ಬಟ್ ಲಿಫ್ಟ್ ಏನಾಗ್ತದೆ? ಮೇಲಿಂದ ಕೆಳಗಡೆ ಬರ್ತದೆ. ಅಪೋಸಿಟ್ ಇನ್ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಅದನ್ನ ಯಾವ ತರ ತಗೋತೀವಿ? ನೆಗೆಟಿವ್ ವ್ಯಾಲ್ಯೂಸ್ ಅಂದ್ರೆ 0, ಸಾರಿ ಲೆಸ್ ದನ್ 0 ಅಂತ ಹೇಳ್ತೀವಿ. ಕರೆಕ್ಟಾ? ಎಸ್. ನೆಕ್ಸ್ಟ್ ಒನ್ ಎ ವ್ಯಾಲ್ಯೂ ಏನಾಗುತ್ತೆ? ಸರ್ ಇದು ರಿಟಾರ್ಡಿಂಗ್ ಆಗ್ತಾ ಇದೆ. ಎಸ್, ಅಫ್ ಕೋರ್ಸ್ ರಿಟಾರ್ಡಿಂಗ್. ಸೊ ರಿಟಾರ್ಡಿಂಗ್ ಅಂತಂದ್ರೆ ನಾವು ನೆಗೆಟಿವ್ ಆಫ್ ಆಕ್ಸಲರೇಷನ್ ತಗೋತೀವಿ. ಕರೆಕ್ಟಾ? ರಿಟಾರ್ಡಿಂಗ್ ಅಂದ್ರೆ ನೆಗೆಟಿವ್ ಆಫ್ ಆಕ್ಸಲರೇಷನ್. ಎಸ್ ಸರ್, ನೆಗೆಟಿವ್ ಆಫ್ ಆಕ್ಸಲರೇಷನ್. ಅಂಡ್ ನೆಗೆಟಿವ್ ಆಸ್ ಇಟ್ ಇಸ್ ಇಲ್ಲಿ ಏನಾಗ್ತಿದೆ? ಬರ್ತಾ ರಿಟಾರ್ಡ್ ಆಗ್ತಿದೆ ಅಂದ್ರೆ ಇಟ್ ಇಸ್ ಅ ನೆಗೆಟಿವ್ ಆಕ್ಸಲರೇಷನ್. ಸೊ ನೆಗೆಟಿವ್ ಟು ನೆಗೆಟಿವ್ ಏನಾಗಿತ್ತು? ಪಾಸಿಟಿವ್ ಆಕ್ಸಲರೇಷನ್. ಈ ಪಾಸಿಟಿವ್ ವ್ಯಾಲ್ಯೂ ಅನ್ನೋದು ಗ್ರೇಟರ್ ದನ್ 0 ಅಥವಾ ಲೆಸ್ ದನ್ 0? ಇಲ್ಲಿ ಆಕ್ಸಲರೇಷನ್ ಇದೆ ಬಟ್ ನಾಟ್ ಈಕ್ವಲ್ ಟು 0. ಓಕೆ, ಪಾಸಿಟಿವ್ ವ್ಯಾಲ್ಯೂ ಇದೆ ಅಂದ್ರೆ ಗ್ರೇಟರ್ ದನ್ 0 ಅಂತ ಅರ್ಥ. ಸೊ ದಟ್ ಮೀನ್ಸ್ ಇಟ್ ಇಸ್ ಅ ಗ್ರೇಟರ್ ದನ್ 0. ಓಕೆ, ಫೈನ್. ಸೊ ಡೈರೆಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಎಲ್ಲ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ದೇರ್ ಫಾರ್ ರೈಟ್ ಆನ್ಸರ್ ಯಾವುದು? ಸೊ ಆಪ್ಷನ್ ಎ is the right answer. Okay, now let's move to the next question. In one dimensional motion, instantaneous speed v satisfies 0 less than or equal to v less than or equal to v naught. Okay, ಇಲ್ಲಿ ನೋಡಿ ಈ ವೆಲಾಸಿಟಿ v ಅನ್ನೋದು ಕರೆಕ್ಟ್ ಆಗಿ ನೋಡಿ. ವಾಟ್ ಇಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್ ಅಂದ್ರೆ v is greater than or equal to 0 and v ಅನ್ನೋದು ಲೆಸ್ ದೆನ್ ಆರ್ ಈಕ್ವಲ್ ಟು ವಿ ನಾಟ್ ಅಂತ. ಪಾಯಿಂಟ್ ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ವಿ ಅಂತ ಅಂದ್ರೆ ಒನ್ ಡೈಮೆನ್ಷನಲ್ ಮೋಷನ್ ಅಂದ್ರೆ ವೆಲಾಸಿಟಿ ನಥಿಂಗ್ ಬಟ್ ಸ್ಪೀಡ್ ಆಗುತ್ತೆ. ಒನ್ ಡೈಮೆನ್ಷನಲ್ ಮೋಷನ್ ಅಂದ್ರೆ ಡೈರೆಕ್ಷನ್ ಚೇಂಜ್ ಆಗಲಿ ಅಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪೀಡ್ ದಟ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ. ಕರೆಕ್ಟಾ? ನಾವು ಇಲ್ಲಿ ಎಕ್ಸ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ ಎಲ್ಲ ಆಪ್ಷನ್ಸ್ ಅಲ್ಲೂ. ಓಕೆ, ಫಸ್ಟ್ ಒನ್ ಡಿಸ್ಪ್ಲೇಸ್ಮೆಂಟ್ ಇನ್ ಟೈಮ್ ಟಿ ಮಸ್ಟ್ ಆಲ್ವೇಸ್ ಟೇಕ್ ನಾನ್ ನೆಗೆಟಿವ್ ವ್ಯಾಲ್ಯೂಸ್. ನಾನ್ ನೆಗೆಟಿವ್ ವ್ಯಾಲ್ಯೂಸ್ ಅಂತ ಪಾಸಿಬಿಲಿಟಿ ಇಲ್ಲ, ಬಿಕಾಸ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಿಕಾಸ್ ಆಲ್ಸೋ ದೇ ಹ್ಯಾವ್ ಮೆನ್ಷನ್ 0 ಲೆಸ್ ದನ್ ಆರ್ ಈಕ್ವಲ್ ಟು ವಿ ಲೆಸ್ ದನ್ ಆರ್ ಈಕ್ವಲ್ ಟು ವಿ ನಾಟ್ ಅಂತ ಹೇಳ್ತಾ ಇದ್ದಾರೆ. ನಾಟ್ ನೆಗೆಟಿವ್ ವ್ಯಾಲ್ಯೂಸ್ ಪಾಸಿಬಲ್ ಇಲ್ಲ. ನೆಕ್ಸ್ಟ್ ಒನ್ ದ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಇನ್ ಅ ಟೈಮ್ ಟಿ ಸ್ಯಾಟಿಸ್ಫೈಸ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಇನ್ ಎಕ್ಸ್, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಟ್ ಕ್ಯಾನ್ ಬಿ ಪಾಸಿಟಿವ್, ಇಟ್ ಕ್ಯಾನ್ ಬಿ ನೆಗೆಟಿವ್, ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ.
ನಾನ್ ನೆಗೆಟಿವ್ ಅನ್ನೋದು ಬರೋದಿಲ್ಲ. ಇಟ್ ಕ್ಯಾನ್ ಬಿ ನೆಗೆಟಿವ್, ಕರೆಕ್ಟಾ? ನೆಕ್ಸ್ಟ್ ಒನ್, ದ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಇನ್ ಟೈಮ್ ಟಿ ಸ್ಯಾಟಿಸ್ಫೈಸ್ ಮೈನಸ್ ವಿ ನಾಟ್ ಟಿ ಲೆಸ್ ದನ್ ಎಕ್ಸ್ ಲೆಸ್ ದನ್ ವಿ ನಾಟ್ ಟಿ ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಓಕೆ, ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಆಪ್ಷನ್ ಬಿ ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಇವಾಗ ಡಿಸ್ಪ್ಲೇಸ್ಮೆಂಟ್ ಜನರಲ್ ಆಗಿ ಯಾವ ತರ ಡಿಫೈನ್ ಮಾಡ್ತೀವಿ? ಡಿಸ್ಪ್ಲೇಸ್ಮೆಂಟ್ ಅಥವಾ ವೆಲಾಸಿಟಿನ ಡಿಫೈನ್ ಮಾಡ್ತೀನಿ. ಓಕೆ, ಸೊ ವೆಲಾಸಿಟಿ that is equals to displacement over time t. Displacement over time t. Okay, now ಇಲ್ಲಿ ಕೊಟ್ಟಿರೋ ಆಪ್ಷನ್ ಗೆ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಈ ವೆಲಾಸಿಟಿ ಪ್ಲೇಸ್ ಅಲ್ಲಿ v as it is. ಸೊ ಮ್ಯಾಕ್ಸಿಮಮ್ ವೆಲಾಸಿಟಿ ಎಷ್ಟಿದೆ? ದಟ್ ಇಸ್ ಅ v ನಾಟ್, ರೈಟ್? ಮ್ಯಾಕ್ಸಿಮಮ್ ವೆಲಾಸಿಟಿ v ನಾಟ್, ರೈಟ್? ಸೊ v ನಾಟ್ that is equals to ಡಿಸ್ಪ್ಲೇಸ್ಮೆಂಟ್ ನ ನಾನು x ಡೈರೆಕ್ಷನ್ ಅಲ್ಲಿ ತಗೋತೀನಿ. therefore x and t ನ ಟೈಮ್ t ನ ಕ್ಯಾಪಿಟಲ್ ಲೆಟರ್ t ಅಲ್ಲಿ ಬರ್ತಿದೀವಿ. ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಬರೆದ್ರೆ ದಟ್ ಇಸ್ v ನಾಟ್ t, ಕರೆಕ್ಟಾ? Yes, sir. And x is equals to positive v naught t. It is for a positive x direction. Am I right? Positive x direction. Yes, sir. And x is equals to minus v naught t. ಇದು ಯಾವುದಕ್ಕೆ? Negative x direction. Negative x direction. ಅಂದ್ರೆ displacement along positive direction, displacement along negative direction. So therefore, ನಾವ್ ಏನ್ ಹೇಳ್ಬೋದು ಅಂತಂದ್ರೆ ಈ equation satisfy ಆಗುತ್ತೆ. That is negative v naught t less than x less than v naught t anta. Okay, so this is for a positive x axis and this is for a negative x axis. Therefore, option B is the right answer. Option B is the right answer. Okay, next one note avashyakate illa. The acceleration is always non-negative number. Acceleration non-negative ಆಗಕ್ಕೆ ಸಾಧ್ಯ ಇಲ್ಲ. Acceleration is a vector quantity, correct? Vector quantity ಆಗಿರುತ್ತೆ. And ಇಲ್ಲಿ ನೀವು ನೋಡಬಹುದು last option, that is the motion has a no turning points. The motion has a no turning points. Okay, ಇಲ್ಲಿ ಒನ್ ಡೈಮೆನ್ಷನಲ್ ಮೋಷನ್ ಅಂದ್ರೆ ಮೋಷನ್ ಹ್ಯಾಸ್ ಅ ನೋ ಟರ್ನಿಂಗ್ ಪಾಯಿಂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಸೇಮ್ ಅಂತ ಕಾಣಿಸಿದ್ರು ನಮಗೆ ಸ್ಯಾಟಿಸ್ಫೈ ಆಗೋ ಆಪ್ಷನ್ ಯಾವ್ದು ಅಂತಂದ್ರೆ ದಟ್ ಇಸ್ ಆಪ್ಷನ್ ಬಿ. ಗಾಟ್ ಇಟ್? ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶ್ಚನ್. The displacement of a particle is given by x is equals to t minus 2 whole square, where x is in meters and t in the seconds. The distance covered by the particle, okay, distance covered by the particle in a first 4 second, okay, in a first 4 second ಅಂತ ಹೇಳ್ತಾ ಇದ್ದಾರೆ. ಸೊ ಕರೆಕ್ಟ್ ಆಗಿ ನೋಡಿ, ಕೊಟ್ಟಿರೋ ಇಕ್ವೇಶನ್ ಏನು? ಕೊಟ್ಟಿರೋ ಇಕ್ವೇಶನ್ x is equals to t minus 2 whole square, ಕರೆಕ್ಟಾ? ಸೊ ಫಸ್ಟ್ 4 ಸೆಕೆಂಡ್ ಅಂತ ಹೇಳ್ತಾರೆ, ಫಸ್ಟ್ 4 ಸೆಕೆಂಡ್. ಇವಾಗ ನಾನು ಏನಾದ್ರು ಡೈರೆಕ್ಟ್ ಆಗಿ at t is equals to 4 second ಅಂತ ಯೂಸ್ ಮಾಡಿದ್ರೆ x ವ್ಯಾಲ್ಯೂ ಎಷ್ಟಾಗುತ್ತೆ? ಸೊ ದಟ್ ಈಸ್ 4 minus 2 whole square ಆಗುತ್ತೆ. ಸೊ ದಟ್ ಈಸ್ ಅ 4 ಮೀಟರ್ ಆಗುತ್ತೆ. ಓಕೆ, ನೋ, ಯು ಕೆನಾಟ್ ಕನ್ಸಿಡರ್ ಇಟ್ ಆಸ್ ಜಸ್ಟ್ 4 ಮೀಟರ್. ಡೈರೆಕ್ಟ್ ಆಗಿ ಆಪ್ಷನ್ ಎ ಆಗ್ಬಿಡ್ತೀರಾ? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ನೋಡಿ ಇಲ್ಲಿ ಅನಾಲಿಸಿಸ್ ಮಾಡಿ. 1 ಸೆಕೆಂಡ್ ಹಾಕಿದ್ರೆ ಎಷ್ಟಾಗುತ್ತೆ? 1 minus 2 ದಟ್ ಈಸ್ ಎಷ್ಟಾಗುತ್ತೆ? -1. -1 whole square that is a 1. 2 ಹಾಕಿ ಏನಾಗಿದೆ? 2 minus 2 that is a 0. ಸೊ ದಟ್ ಮೀನ್ಸ್ 0. 1 ಇಂದ 0 ಬಂತು. ಫಸ್ಟ್ 0 ಇಂದ, ಓಕೆ, 0 ಇದ್ದಾಗ -2 ಅಂದ್ರೆ ಫಸ್ಟ್ 4 ಸೆಂಟಿಮೀಟರ್. ಓಕೆ, ಇಲ್ಲಿ ನೀವು ನೋಡಿ ಅನಾಲಿಸಿಸ್ ಮಾಡಿ. at t is equals to 0 ಏನಾಗುತ್ತೆ? ಇದು ಪೊಸಿಷನ್ ಆಫ್ ದ ಬಾಡಿ. ಸೊ 0 minus 2 minus 2 minus 2 whole square that is a +4 ಮೀಟರ್, ಕರೆಕ್ಟಾ? ಫಸ್ಟ್ 4 ಮೀಟರ್. t is equals to 1 ಸೆಕೆಂಡ್ ಮಾಡಿದ್ರೆ, t is equals to 1 ಸೆಕೆಂಡ್ ಅಂದ್ರೆ x is equals to 1 ಮೀಟರ್. t is equals to 2 ಮಾಡಿದ್ರೆ, x is equals to 2 ಮಾಡಿದ್ರೆ that is x is equals to 0. and t is equals to 3 ಸೆಕೆಂಡ್ ಮಾಡಿದ್ರೆ 3 minus 2 that is 1 square that is a 1. ಓಕೆ, ಆದ್ಮೇಲೆ t is equals to 4 ಸೆಕೆಂಡ್ ಮಾಡಿದ್ರೆ ಎಷ್ಟಾಗುತ್ತೆ? 4 ಸೆಕೆಂಡ್ ಮಾಡಿದ್ರೆ, ಸೊ 4 ಸೆಕೆಂಡ್ ಮಾಡಿದ್ರೆ 4 minus 2 square that is a 4 ಆಗುತ್ತೆ, ಕರೆಕ್ಟಾ? ಸೊ ಅಲ್ಲಿ ಕೇಳಿರೋದು ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ಕೇಳಿರೋದು ಡಿಸ್ಪ್ಲೇಸ್ಮೆಂಟ್. ಇವ್ನು ಏನ್ ಹೇಳ್ತೀರಾ? ಸರ್ ಆಡ್ ಆಲ್ ದೀಸ್ ಅಂತ ಹೇಳ್ತೀರಾ. 4 + 1 5, 5 + 1 6, 6 + 4 10 ಅಂತ ಇಲ್ಲಿ ಆಪ್ಷನ್ ಅಲ್ಲೇ ಇಲ್ಲ. ಇಲ್ಲಿ ಆಕ್ಚುಲಿ ಡಿಸ್ಟೆನ್ಸ್ ಆಯ್ತದು. ಬಟ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಮಾಡಕ್ಕೆ ಫಸ್ಟ್ ಏನ್ ಮಾಡಬೇಕು? ವೆಲಾಸಿಟಿ ಎಲ್ಲಿ 0 ಆಗುತ್ತೆ ಅಂದ್ರೆ ಬಾಡಿ ಎಲ್ಲಿ ಯಾವಾಗ ರೆಸ್ಟ್ ಬರುತ್ತೆ ಅನ್ನೋದು ಫಸ್ಟ್ ನೋಡ್ಕೋಬೇಕು. ಓಕೆ, ಸೊ ವೆಲಾಸಿಟಿನ ಫೈಂಡ್ ಮಾಡಬೇಕು ಫಸ್ಟ್. ಓಕೆ, ವೆಲಾಸಿಟಿ ಎಲ್ಲಿ 0 ಆಗುತ್ತೆ. ಓಕೆ, ಸೊ ಅದಕ್ಕೆ ಈ ಪ್ರೊಸೀಜರ್ ಅಲ್ಲಿ ಮಾಡಿದ್ರೆ ಬರಲ್ಲ. Here we have a different procedure. Okay, what is that? So velocity v dx divided by dt. So then I differentiate ಮಾಡಿದ್ರೆ ಎಷ್ಟಾಗುತ್ತೆ? 2 t minus 2 of 1. Okay, so v is equals to 2 bracket of t minus 2.
ವೆಲಾಸಿಟಿ 0 ಆದ್ರೆ ಏನಾಗುತ್ತೆ? ವೆಲಾಸಿಟಿ 0 ಆದ್ರೆ ವೆಲಾಸಿಟಿ ಯಾವಾಗ 0 ಆಗುತ್ತೆ? t is equals to 2 ಸೆಕೆಂಡ್. ಕರೆಕ್ಟಾ? ಅದು ಹೇಗೆ ಸರ್ ಅಂತಂದ್ರೆ ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ. ಸೊ ಇಫ್ ಇಟ್ ಇಸ್ ಅ 0, ದಿಸ್ ಇಸ್ 2, t minus 2. ಈ 2 ನ ಈ ಕಡೆ ಸೆಂಡ್ ಮಾಡಿದ್ರೆ 0 ಆಗುತ್ತೆ, t minus 2 and t is equals to 2 seconds ಆಗುತ್ತೆ. ಸೊ ಇದನ್ನ ಹೇಳಿರೋದು. ಓಕೆ, ನಾವು ವೆಲಾಸಿಟಿ 0 ಯಾವಾಗ 2 ಸೆಕೆಂಡ್ಸ್ಗೆ ಆಯ್ತು. ಫೈನ್, ವೆಲಾಸಿಟಿ 0 2 ಸೆಕೆಂಡ್ಗೆ ಆಯ್ತು. ಓಕೆ, ನಾವು ಇವಾಗೇನು ಕನ್ಸಿಡರ್ ಮಾಡಬೇಕು ಅಂತಂದ್ರೆ at t is equals to 0. ಓಕೆ, ಅಥವಾ ಈ ವೆಲಾಸಿಟಿ ಬಂತಲ್ಲ, ವೆಲಾಸಿಟಿಯಲ್ಲಿ ವೆಲಾಸಿಟಿ v ಎಷ್ಟಿದೆ? ವೆಲಾಸಿಟಿ v 2 ಬ್ರಾಕೆಟ್ ಆಫ್ t minus 2. 2 ಬ್ರಾಕೆಟ್ ಆಫ್ t minus 2. ಓಕೆ, ಸೊ ಇವಾಗ v is equals to at t is equals to 0 ಹಾಕೋಣ. ಓಕೆ, at t is equals to 0 second. Okay, what will be the value of a v? That is a 2, 0 minus 2. Okay, 0 minus 2, that is a minus 2, minus 2 into 2, that is a minus 4. Okay, so velocity at t is equals to 0, that is a minus 4 meter per second. Correct? Minus 4 meter per second. Yes sir, minus 4 meter per second starting ಅಲ್ಲಿ. Okay, now ಇವಾಗ ವೆಲಾಸಿಟಿ ಎಲ್ಲಿ 0 ಆಯ್ತು? at t is equals to 2 second, velocity is 2 second na substitute ಮಾಡಿದ್ರೆ velocity 0 meter per second. Okay, so this is second point. And third point ಏನು? Okay, third point, at t is equals to, according to the question, at t is equals to 4 second. ಎಷ್ಟಾಯ್ತು? v is equals to 2, 4 ನ substitute ಮಾಡಿದ್ರೆ 4 minus 2, that is a 2 into 2, that is a plus 4. ಕರೆಕ್ಟಾ? ಸೊ v is equals to plus 4 meter per second. ಓಕೆ, ಸೊ 0 ಇದ್ದಾಗ minus 4 ಇತ್ತು, 2 ಸೆಕೆಂಡ್ ಅಲ್ಲಿ 0 ಗೆ ಬಂತು, ಫೈನಲಿ at t is equals to 4 ಸೆಕೆಂಡ್ ಅಂದಾಗ plus 4 meter per second ಬಂತು. ಅಂಡ್ ಆಕ್ಸಲರೇಷನ್ ನೋಡಿದ್ರೆ ಇವಾಗ ಇದನ್ನೇ ಡಿಫರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ? ಸೊ ಆಕ್ಸಲರೇಷನ್ ನಥಿಂಗ್ ಬಟ್ dv divided by dt. ಓಕೆ, ಇದೇ ವ್ಯಾಲ್ಯೂ ತಾನೆ. ಸೊ ಡಿಫರೆನ್ಸಿಯೇಷನ್ ಆಫ್ 2 ಏನಾಗುತ್ತೆ? ಇಲ್ಲಿ ನಾವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ 2 ಮಾತ್ರ ಉಳಿತೆ. ಡಿಫರೆನ್ಸಿಯೇಷನ್ ಆಫ್ 2, just 2 meter per second ಉಳಿತೆ ಡಿಫರೆನ್ಸಿಯೇಷನ್ ಆಫ್ ದಿಸ್. ಓಕೆ, ಸೊ ದಟ್ ಮೀನ್ಸ್ ಇಟ್ ಇಸ್ ಅ ಯೂನಿಫಾರ್ಮ್ ಆಕ್ಸಲರೇಷನ್. ಸೊ ಯೂನಿಫಾರ್ಮ್ ಆಕ್ಸಲರೇಷನ್ ಬಂತು ಅಂತಂದ್ರೆ ವಿ ಕ್ಯಾನ್ ಯೂಸ್ ಗ್ರಾಫಿಕಲ್ ಮೆಥಡ್ ಪ್ರಕಾರ. ಓಕೆ, ಸೊ ಗ್ರಾಫಿಕಲ್ ಮೆಥಡ್ ಪ್ರಕಾರ ಅನಾಲಿಸಿಸ್ ಮಾಡಿ. ಓಕೆ, ಅನಾಲಿಸಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಸೊ ದಿಸ್ ಇಸ್ v and this is t, time t. Okay, okay, now so let's say this is 2 second and this is 4 second and this is 6 seconds and this is 2 seconds and this is 4 seconds and this is 6 seconds. Okay, now velocity 0 ಸೆಕೆಂಡ್ ಇದ್ದಾಗ, ಅಂದ್ರೆ ವೆಲಾಸಿಟಿ ಯಾವಾಗ 0 ಆಗುತ್ತೆ? when time. So ಇದು 0 second and this is 2 seconds. Okay, let's consider this is 2 seconds and this is a 4 second. Okay, this is a 4th second. Now using diagram, okay, means using data, 0 second ಗೆ 4 second. Okay, 0 second ಗೆ 4 meter per second, that is a negative axis. Okay, so ಕೆಳಗಡೆ ಅಂದ್ರೆ negative values. Okay, and 2 seconds ಗೆ that is velocity is 0. ಇದು velocity axis, ಇದು time axis. And 4 second ಗೆ that is straight line ಬರುತ್ತೆ. So this is actual equation. Okay, so ಇಷ್ಟು ಬರಲ್ಲ. ಸೊ ಎಲ್ಲಿದೆ ಅದು? ಫಸ್ಟ್ ಇದನ್ನು ತಗೊಳ್ತೀನಿ. ಯಾವುದು? 4 ಸೆಕೆಂಡ್ ಸ್ಟ್ರೇಟ್ ಲೈನ್ ತಗೊಂಡ್ರೆ ಬರೋದು, ಇಲ್ಲ ಡಯಾಗ್ರಾಮ್ ಬೇರೆ ತರ ಕಾಣಿಸ್ಬಿಡುತ್ತೆ. ಓಕೆ, ಸ್ವಲ್ಪ ಇದನ್ನ ಚೇಂಜ್ ಮಾಡ್ತೀನಿ ಪಾಯಿಂಟ್ನ. ಓಕೆ, ಪಾಯಿಂಟ್ನ ಚೇಂಜ್ ಮಾಡ್ತೀನಿ. ಸೊ ದಿಸ್ ಇಸ್ 2 seconds. ಓಕೆ, ದಿಸ್ ಇಸ್ 2 seconds and this is 4 second. Okay, this is 4 second. Got it? So this is 4 second. Fine. You know, 0 second ge minus 4 meter per second. 2 second ge that is a 0
0 meter per second and 4 second that is a plus 4 second according to the data ನೋಡಬಹುದು. T is equals to 0 that is a minus 4 meter per second. T is equals to 2 that is a 0 meter per second and T is equals to 4 that is a 4 meter per second. ಇವಾಗ ಏನು ಮಾಡಬೇಕು? ಡಿಸ್ಟೆನ್ಸ್ ಬೇಕು. VT ಗ್ರಾಫ್ ಅಲ್ಲಿ ಅದು ವೆಲಾಸಿಟಿ, ಓಕೆ, ದಟ್ ಇಸ್ ಅ ವೆಲಾಸಿಟಿ ಟೈಮ್ ಗ್ರಾಫ್ ಆಗಿರಬಹುದು ಅಥವಾ ಸ್ಪೀಡ್ ವರ್ಸಸ್ ಟೈಮ್ ಗ್ರಾಫ್ ಆಗಿರಬಹುದು, ಎರಡು ಸೇಮ್ ಬಿಕಾಸ್ ಇಟ್ ಇಸ್ ಒನ್ ಡೈಮೆನ್ಷನಲ್ ಮೋಷನ್ ಅಲ್ವಾ, ರೈಟ್. ಇಲ್ಲಿ ನೋಡಿ ಸ್ಲೋಪ್ ಆಫ್ VT ಗ್ರಾಫ್ ಏನ್ ಕೊಡುತ್ತೆ? ಆಕ್ಸಲರೇಷನ್. ಸ್ಲೋಪ್ ಆಫ್ VT ಗ್ರಾಫ್ ಗಿವ್ಸ್ ಆಕ್ಸಲರೇಷನ್. ಓಕೆ, ಆಕ್ಸಲರೇಷನ್. ನೆಕ್ಸ್ಟ್ ಒನ್ ಏರಿಯಾ ಏನ್ ಕೊಡುತ್ತೆ? ಏರಿಯಾ that is the distance or displacement. ಓಕೆ, ಸೊ ಇದು ಎಲ್ಲಿ ಕೊಡುತ್ತೆ? ಏರಿಯಾ ಮೂಲಕ ಕೊಡುತ್ತೆ. ನಮಗೆ ಬೇಕಾಗಿರೋದೇನು? ಡಿಸ್ಟೆನ್ಸ್ ಬೇಕು, ಸಾರಿ ಡಿಸ್ಪ್ಲೇಸ್ಮೆಂಟ್ ಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂತಂದ್ರೆ ಏರಿಯಾ ಫೈಂಡ್ ಮಾಡಬೇಕು. ಏರಿಯಾನ ಫೈಂಡ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ನೋಡಿ, ಇದಕ್ಕೆ ಇದು ಏರಿಯಾ, ಮತ್ತೆ ಇಲ್ಲಿ ಸ್ವಲ್ಪ ನಾನು ಚೇಂಜ್ ಮಾಡ್ಕೋತೀನಿ. ಇದು ಏರಿಯಾ, ಎರಡು ಏರಿಯಾನ ಫೈಂಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏರಿಯಾ 1 ಇದು ಯಾವ ಶೇಪ್ ಅಲ್ಲಿ ಇದೆ? A1 ಅಂತ ಬರೀತೀನಿ. ದಟ್ ಈಸ್ ಟ್ರಯಾಂಗಲ್ ಶೇಪ್ ಇದೆ, therefore half into base into height ನ ಬರೀತೀನಿ. A1 that is equals to half into what is the base from here to here, that is the 2 and height ಇಲ್ಲಿಂದ ಇಲ್ಲಿಗೆ. ಸರ್ ನೆಗೆಟಿವ್ ವ್ಯಾಲ್ಯೂ ಇದೆಯಲ್ಲ? ನೋ, ಜಸ್ಟ್ ವಿ ಆರ್ ಕನ್ಸಿಡರಿಂಗ್ a height ಎಷ್ಟು? that is a 4. ಓಕೆ, ನಾ 4 ಆಯ್ತಾ? ನೆಕ್ಸ್ಟ್ ಒನ್, ಸೊ 2 get ಕ್ಯಾನ್ಸಲ್ ಆಯ್ತು. A1 ವ್ಯಾಲ್ಯೂ ಎಷ್ಟು ಬಂತು? ದಟ್ ಇಸ್ ಅ 4. ಓಕೆ, 4 ಅಂಡ್ A2 ವ್ಯಾಲ್ಯೂ ಇಲ್ಲೂ ಅಷ್ಟೇ, half into base into height. So half as it is, base is also 2, height is also 4. 2 get cancel, that is a 4 meter. So final ಆಗಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದ್ರೆ that is A1 plus A2, that is nothing but 4 plus 4, that is 8 meter. Okay, so 8 meter is the right answer. 8 meter is the right answer. Okay, so 8 meter is the right answer. 8. That is option B. Okay, option B, 8 meter. Got it? Now, next question. The displacement x in meter of a particle of a mass m in a kg moving in one dimension under the action of a force is related to time t in a second by t is equals to under square root x plus 3 the displacement of the particle when its velocity is 0. ಇಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ನ ಫೈಂಡ್ ಮಾಡಬೇಕು ಯಾವಾಗ ವೆಲಾಸಿಟಿ 0 ಇದ್ದಾಗ. ಓಕೆ, ಸೊ ಫಸ್ಟ್ ಇಕ್ವೇಶನ್ ನ ಫೈಂಡ್ ಮಾಡ್ಕೋಣ. ವಾಟ್ ಇಸ್ ದಟ್ ಇಕ್ವೇಶನ್? ಸೊ t is equals to under square root x plus 3. ಕರೆಕ್ಟಾ? ವೆಲಾಸಿಟಿ ಅಂದ್ರೆ ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್, ರೈಟ್? ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಅಂತ ಹೇಳಿದ್ರೆ ರೀಅರೇಂಜ್ ದಿಸ್ ಇಕ್ವೇಶನ್. ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಅ ಟೈಮ್. ಓಕೆ, ನಾನೇನ್ ಮಾಡ್ತೀನಿ? ಸ್ಕ್ವೇರಿಂಗ್ ಅನ್ ಬೋತ್ ಸೈಡ್ ಅಥವಾ ಫಸ್ಟ್ ನಾನು ರೀಅರೇಂಜ್ ಮಾಡ್ಕೊಂಡು t minus 3 ಅಂತ ಬರೀತೀನಿ. ರೀಅರೇಂಜ್ ಮಾಡ್ಕೊಂಡೆ. ಸೊ ಆಫ್ಟರ್ ರೀಅರೇಂಜಿಂಗ್ ಟೇಕಿಂಗ್ ಸ್ಕ್ವೇರ್ ಆನ್ ಬೋತ್ ಸೈಡ್, ಓಕೆ, x ಉಳಿತು, ಈ ಕಡೆ t minus 3 ಹೋಲ್ ಸ್ಕ್ವೇರ್ ಉಳಿತು. ಇವಾಗ ವೆಲಾಸಿಟಿ is nothing but dx divided by dt. ಕರೆಕ್ಟಾ? ಸೊ 2 into t minus 3 that is equals to 1. ಓಕೆ, ಸೊ ಇಷ್ಟು ವೆಲಾಸಿಟಿ ವ್ಯಾಲ್ಯೂ ಆಯ್ತು. 2 t minus 3 ಇಷ್ಟು ವೆಲಾಸಿಟಿ ವ್ಯಾಲ್ಯೂ ಆಯ್ತು. ಓಕೆ, ಇಲ್ಲಿ ಕ್ವಶನ್ ಏನು ಕೇಳಿರೋದು? ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ವೆನ್ ಇಟ್ಸ್ ವೆಲಾಸಿಟಿ ಇಸ್ 0. when velocity is 0, what is the displacement ಅಂತ ಕೇಳಿರೋದು. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದ್ರೆ ಫಸ್ಟ್ ವೆಲಾಸಿಟಿ 0 ಆಗಬೇಕು. therefore 0 that is equals to 2 t minus 3. ಸೊ ರೀಅರೇಂಜ್ ಮಾಡ್ಕೊಂಡ್ರೆ that is a t minus 3. 2 ಈ ಕಡೆ ಬಂದ್ರೆ 0 ಆಗ್ಬಿಡುತ್ತೆ. ಸೊ t is equals to 3 second. ರೈಟಾ? ಸೊ ಇಲ್ಲಿ ನಾವು ಪೊಸಿಷನ್ ನಾವು x ಅಲ್ಲಿ ಪ್ರೆಸೆಂಟ್ ಮಾಡಿರೋದ್ರಿಂದ ಇದನ್ನು ಸಹಿತ ನಾನು x ಪ್ರೆಸೆಂಟ್ ಮಾಡ್ತೀನಿ. x. ಓಕೆ, ನೌ ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ x ವ್ಯಾಲ್ಯೂ ಇಲ್ಲಿ? ಸೊ x is equals to t minus 3 whole square. and ಇಲ್ಲಿ t minus 3 whole square ಅಂತ ಹೇಳಿದ್ರೆ when velocity 0 ಆಗುತ್ತೆ ಯಾವಾಗ? 3 ಸೆಕೆಂಡ್ಸ್ಗೆ. ಸೊ x is equals to 3 minus 3 that is equals to, okay, 3 minus 3 whole square 0 ಆಗುತ್ತೆ. ಸೊ displacement of the particle is 0. Displacement of the particle is 0, that is option A is the right answer. Okay, now let's move on to the next question.
ಫಾರ್ ಎ ಬಾಡಿ ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ದ ಫಾಲೋಯಿಂಗ್ VT graph. Okay, so this is VT graph. So VT graph is obtained along, okay, according to the graph, the displacement during. Okay, ಈ ಗ್ರಾಫ್ ನೋಡ್ಕೊಂಡು ಈ ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಕೊಟ್ಟಿರೋ ಗ್ರಾಫ್ ಯಾವುದು? VT ಗ್ರಾಫ್. ನಮ್ಗೆ ಆಲ್ರೆಡಿ ಗೊತ್ತಿದೆ ಏನು VT ಗ್ರಾಫ್ ಅನ್ನೋದು. VT ಗ್ರಾಫ್ ಅಂತ ಬಂದ್ರೆ VT ಗ್ರಾಫ್ ಅಂತ ಬಂದ್ರೆ ಸ್ಲೋಪ್ ಏನ್ ಕೊಡುತ್ತೆ? ಆಕ್ಸಲರೇಷನ್. ಓಕೆ, ಆಕ್ಸಲರೇಷನ್. ಏರಿಯಾ ಏನ್ ಕೊಡುತ್ತೆ? ದಟ್ ಇಸ್ ಏರಿಯಾ ಏನ್ ಕೊಡುತ್ತೆ? ದಟ್ ಇಸ್ VT ಅಲ್ವಾ? ಸೊ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್. ಓಕೆ, ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ನಮಗೆ ಏರಿಯಾ ಬೇಕು. ಸೊ ನಾನು ಇಲ್ಲಿ ಕರೆಕ್ಟ್ ಆಗಿ ಸ್ವಲ್ಪ ಅನಾಲಿಸಿಸ್ ಮಾಡ್ತೀನಿ. ಏನು? ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಓಕೆ, ಅಂಡ್ ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್. ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇವಾಗ ನಾನು ಏನಾದ್ರೂ ನೇಮಿಂಗ್ ಮಾಡಲ್ಲ. O, A, B, C and D and E. A ಇಂದ B ವರೆಗೆ ಇಲ್ಲಿ ಯೂನಿಫಾರ್ಮ್ ಆಕ್ಸಲರೇಷನ್ ಇದೆ. ಕರೆಕ್ಟಾ? ಯೂನಿಫಾರ್ಮ್ ಆಕ್ಸಲರೇಷನ್. ಸ್ಟ್ರೇಟ್ ಲೈನ್ ಇದೆ ಅಂಡ್ ಇನ್ಕ್ಲೈನ್ ಟು ದ y ಆಕ್ಸಿಸ್ ಅಂದ್ರೆ ಆಕ್ಸಲರೇಷನ್, ಯೂನಿಫಾರ್ಮ್ ಆಕ್ಸಲರೇಷನ್. And B to C, it is a constant acceleration, that constant velocity. Constant velocity is zero acceleration. Okay, it is the uniform accelerated motion. BC ಅನ್ನೋದು uniform motion, right? So ಇವಾಗ ಕನ್ಸಿಡರ್ ಮಾಡ್ಕೊಂಡ್ರೆ, so first area ನ ಫೈಂಡ್ ಮಾಡ್ಕೋಣ. So first area and the second one ನೋಡ್ಕೋಣ. Second one, this is the second one. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇದನ್ನ ಬೇರೆ ಕಲರ್ ಇಂದ ಫಿಲ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ A1 ಮತ್ತೆ A2, ಏರಿಯಾ 1 ಅಂಡ್ ಏರಿಯಾ 2 ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ you will get to know that A2 is greater than A1. ಕರೆಕ್ಟಾ? A2 is greater than A1. So first ನೋಡಿ, uniform acceleration is greater than that during uniform motion. No, uniform motion ದೇ ಜಾಸ್ತಿ ಇದೆ. A2 is greater than A1. Therefore first statement is wrong. Second one, uniform acceleration is less than that during uniform motion. Yes, this statement is right. Next ನೋಡೋಣ. Uniform acceleration is equal to that uniform motion. ಯಾಕಂದ್ರೆ areas are different, therefore it is not equal. Okay, not equal. Next one, uniform motion is zero. No, ಅಲ್ಲಿ ಏರಿಯಾ ಇದೆ ಅಂತಂದ್ರೆ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದ್ದೇ ಇರುತ್ತೆ. ಕರೆಕ್ಟಾ? So therefore it is also wrong. So right answer for this question, option B. Okay, now let's move on to the next question. A particle starts from rest. Its acceleration A versus time t is just shown in the figure. The maximum speed, ಏನ್ ಫೈಂಡ್ ಮಾಡಬೇಕು? The maximum speed of the particle will be. Maximum speed of the particle will be. ಕೊಟ್ಟಿರೋ ಗ್ರಾಫ್ ಯಾವುದು? AT ಗ್ರಾಫ್. AT ಗ್ರಾಫ್ ಅಂತಂದ್ರೆ, AT ಗ್ರಾಫ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಏರಿಯಾ ಫೈಂಡ್ ಮಾಡಿದ್ರೆ ಸಾಕು. ಏರಿಯಾ. ಸೊ ಏರಿಯಾ ಆಫ್ AT graph. Area of AT graph. Okay, so area of AT graph ಏನ್ ಕೊಡುತ್ತೆ? So area of AT graph that gives a speed. Okay, area of AT graph that gives speed. What is the area? Sir, that is in the form of triangle, therefore half into base into height. Okay, so substitute the values. So half as it is, what is the base? 0 to 10, 10 minus 0, that is a 10. Height is 0 to 8, 8 minus 0, that is a 8. So 4 4 8. Okay, so that is ಎಷ್ಟು ಉಳಿತು? 2 4 8 ಉಳಿತು 40, right? Half into half as it is, base 10 ಇದೆ, height ಎಷ್ಟಿದೆ? 8 ಇದೆ, 2 4 8, so 40. So 40 meter per second maximum speed. Okay, so this is the maximum speed, 40 meter per second. So that is option B is the right answer. Okay, option B is the right answer. Now let's move on to the next question. At a metro station, a girl walks up a stationary escalator in a 20 second. If she remains stationary on escalator, the escalator takes up her in a 30 second. The time taken by her, okay, time taken by her to walk up on the moving escalator will be. Okay, so try to understand the given situation. Okay, so ಇದೆ escalator ಅನ್ಕೊಳ್ಳೋಣ. Okay, escalator. ಇಲ್ಲಿ ಒಂದು ಹುಡುಗಿ ಗರ್ಲ್ ನಿಂತ್ಕೊಂಡಿರ್ತಾಳೆ. ಓಕೆ, ಕೇಸಸ್ ಇದೆ, ಸ್ಪೆಷಲ್ ಕೇಸಸ್. ಅಂಡ್ ಇಲ್ಲಿ ಫ್ರಮ್ ದ ಗ್ರೌಂಡ್. ಓಕೆ, ಸೊ ಫ್ರಮ್ ದ ಗ್ರೌಂಡ್
ಹೈಟ್ ಎಚ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ಫಸ್ಟ್ ಇಲ್ಲಿ ನಮಗೆ ಟೋಟಲ್ 3 ಕೇಸಸ್ ಇದೆ. ಏನೇನು ಫಸ್ಟ್ ಕೇಸ್, ಓಕೆ, ಕೇಸ್ 1 ಏನು, ಕೇಸ್ 1 ನಲ್ಲಿ ಎ ಮೆಟ್ರೋ ಸ್ಟೇಷನ್, ಓಕೆ, ಎಟ್ ಎ ಮೆಟ್ರೋ ಸ್ಟೇಷನ್ ಎ ಗರ್ಲ್ ವಾಕ್ಸ್ ಅಪ್ ಎ ಸ್ಟೇಷನರಿ ಎಸ್ಕಲೇಟರ್. ಅಂದ್ರೆ ಗರ್ಲ್ ಮಾತ್ರ ಮೂವ್ ಆಗ್ತಿರೋದು, ಇವರು ಮಾತ್ರ ಮೂವ್ ಆಗ್ತಿರೋದು, ಓಕೆ, ಗರ್ಲ್, ಓನ್ಲಿ ಗರ್ಲ್ ಇಸ್ ಅ ಮೂವಿಂಗ್. ಎಸ್ಕಲೇಟರ್ ಸ್ಟೇಟ್ ಆಫ್ ರೆಸ್ಟ್ ಇದೆ. ದೇರ್ ಫೋರ್ ವೆಲಾಸಿಟಿ ಆಫ್ ದ ಗರ್ಲ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಲ್ಲಿ ಹೈಟ್ ಎಷ್ಟಿದೆ, ಎಸ್, ಎಚ್ ಅಂತ ಬರೀತೀನಿ, ಟೈಮ್ ಟಿ ಎಷ್ಟಾಗುತ್ತೆ, ಎಚ್ ಡಿವೈಡೆಡ್ ಬೈ ಟೈಮ್ ಎಷ್ಟು ತಗೊಂಡಿದ್ರೆ 20 ಸೆಕೆಂಡ್ಸ್, ಓಕೆ, 20 ಸೆಕೆಂಡ್ಸ್, ಓಕೆ. ಸೆಕೆಂಡ್ ಕೇಸ್, ಕೇಸ್ 2 ಅಲ್ಲಿ ಏನಾಗ್ತಿದೆ, ಇಫ್ ಶಿ ರಿಮೈನ್ಸ್ ಸ್ಟೇಷನರಿ ಆನ್ ಎಸ್ಕಲೇಟರ್ ದ ಎಸ್ಕಲೇಟರ್ ಟೇಕ್ಸ್ ಹರ್ ಅಪ್ ಇನ್ 30 ಸೆಕೆಂಡ್. ಇವಾಗ ಈ ಎಸ್ಕಲೇಟರ್ ಮೂವ್ ಆಗ್ತಿದೆ, ಇಲ್ಲಿ ನಿಂತ್ಕೊಂಡಿದ್ದಾರೆ ಇವರು, ಗರ್ಲ್ ನಿಂತ್ಕೊಂಡಿದ್ದಾರೆ, ಎಸ್ಕಲೇಟರ್ ಮೂವ್ ಆಗ್ತದೆ, ಎಸ್ಕಲೇಟರ್ ಮೂವ್ ಆಗಿ ಫೈನಲಿ ಡ್ರಾಪ್ ಮಾಡುತ್ತೆ, ನೀವು ಕೆಳಗೆ ಇಳ್ಕೋಬೇಕು, ಓಕೆ, ಗರ್ಲ್. ಇಲ್ಲಿ ನಾನೇನ್ ಕನ್ಸಿಡರ್ ಮಾಡ್ತೀನಿ, ವೆಲಾಸಿಟಿ ಆಫ್ ಎಸ್ಕಲೇಟರ್ ದಟ್ ಈಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಅನ್ನೋ ಪ್ಲೇಸ್ ಅಲ್ಲಿ ನಮಗೆ ಹೈಟ್ ಇದೆ ಡಿವೈಡೆಡ್ ಬೈ ಟೈಮ್, ಸೊ ದಟ್ ಈಸ್ ಎಚ್ ಡಿವೈಡೆಡ್ ಬೈ 30 ಸೆಕೆಂಡ್ಸ್, ಓಕೆ. ನಾ ಥರ್ಡ್ ಕೇಸ್ ಇದೆ ನೋಡಿ, ಕೇಸ್, ಓಕೆ, ಕೇಸ್ 3. What is that case 3? Case 3. The escalator take up her in a 30 seconds, done. The time taken by her to walk up on the moving escalator. ಅಂದ್ರೆ ಇಲ್ಲಿ ಎಸ್ಕಲೇಟರ್ ಮೂವ್ ಆಗ್ತಿದೆ ಮತ್ತೆ ಗರ್ಲ್ ಸಹಿತ ಮೂವ್ ಆಗ್ತಿದೆ, ಬೋತ್ ಆರ್ ಇನ್ ಮೋಷನ್. ನಾನೇನ್ ಮಾಡ್ತೀನಿ, ವೆಲಾಸಿಟಿ ಆಫ್ ಎ ಗರ್ಲ್ ವಿತ್ ರೆಸ್ಪೆಕ್ಟ್ ಟು ಎಸ್ಕಲೇಟರ್ ದಟ್ ಈಸ್ ಗಿವೆನ್ ಬೈ ಎಚ್ ಡಿವೈಡೆಡ್ ಬೈ ಟೈಮ್, ಟೋಟಲ್ ಟೈಮ್, ಓಕೆ. ಸೊ ಟೋಟಲ್ ಟೈಮ್ ಟಿ ಅಂತ ಕೊಡ್ತಾ ಇದ್ದೀನಿ. ಬಟ್ ಇಲ್ಲಿ ನೀವು ನೋಡ್ಬೋದು, ಈ ವೆಲಾಸಿಟಿ ಅನ್ನೋದಕ್ಕಿಂತ ಇಲ್ಲಿ ನಮಗೆ ಏನ್ ಬೇಕು, ಟೈಮ್. ಸೊ ದೇರ್ ಫೋರ್ ನಾನು ಟೈಮ್ ಟಿ ದಟ್ ಈಸ್ ಈಕ್ವಲ್ಸ್ ಟು ಎಚ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಅ ಗರ್ಲ್ ವಿತ್ ರೆಸ್ಪೆಕ್ಟ್ ಟು ಎಸ್ಕಲೇಟರ್, ಕರೆಕ್ಟಾ? ಸೆವೆನ್ ನಾನು ಇನ್ ಟೈಮ್ ಸೆನ್ಸ್ ಅಲ್ಲಿ ಎಚ್ ಆಸ್ ಇಟ್ ಈಸ್ ಇಡ್ತೀನಿ, ವೆಲಾಸಿಟಿ ಆಫ್ ಅ ಗರ್ಲ್ ಪ್ಲಸ್ ವೆಲಾಸಿಟಿ ಆಫ್ ಎಸ್ಕಲೇಟರ್, ಬೋತ್ ಆರ್ ಮೂವಿಂಗ್, ಅದಕ್ಕೆ ನಾನು ಪ್ಲಸ್ ಬರೀತಾ ಇದ್ದೀನಿ. ನಾ ಎಚ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಅ ಗರ್ಲ್ ಎಷ್ಟಾಗುತ್ತೆ, ವೆಲಾಸಿಟಿ ಆಫ್ ಅ ಗರ್ಲ್ ದಟ್ ಈಸ್ ಎಚ್ ಡಿವೈಡೆಡ್ ಬೈ 20 ಪ್ಲಸ್ h divided by 30. Now, so t is equals to h divided by h common ತಗೊಂಡ್ಬಿಡಿ, LCM ತಗೊಳ್ಳಿ, 1 divided by 20, 1 divided by 30 ಎಷ್ಟಾಗುತ್ತೆ, so 30 plus 20 divided by 2 3 6 600. Okay, so h get cancel. So ಇಲ್ಲಿ ಕೆಳಗಡೆ ಇರೋದನ್ನ ಮೇಲ್ಗಡೆ ಡಿನೋಮಿನೇಟರ್ ಇಂದ ನ್ಯೂಮರೇಟರ್ಗೆ ಸೆಂಡ್ ಮಾಡ್ತೀನಿ, so that is a 50. Okay, 30 plus 20 that is a 50, 1010 get cancel. So t is equals to 5 1 5 5 7 10, so 12 second ಆಗುತ್ತೆ. Okay, 12 second, that is option C is the right answer, okay. Option C is the right answer. Now let's move on to the next question. A particle shows a distance time graph ಅಥವಾ curve as shown in the figure. The maximum instantaneous velocity of the particle is around the point. ಇಲ್ಲಿ ನಮಗೆ ಡಿಫರೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, P Q R S ನ ಕೊಟ್ಟಿದ್ದಾರೆ, ಓಕೆ, ಪಾಯಿಂಟ್ಸ್ ನ. ಇಲ್ಲಿ ನಮಗೂ ಸಹಿತ P S R Q ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕು ಯಾವ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇದೆ ಅಂತ. ಸೊ ನೀವು ಫಸ್ಟ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಳ್ಳಿ, ಓಕೆ, ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಅಂಡ್ ದಿಸ್ ಸೆಕೆಂಡ್ ಪಾಯಿಂಟ್ ಅಂಡ್ ದಿಸ್ ಇಸ್ ಥರ್ಡ್ ಪಾಯಿಂಟ್ ಅಂಡ್ ದಿಸ್ ಇಸ್ ಫೋರ್ತ್ ಪಾಯಿಂಟ್. ಇಲ್ಲಿ ನಮಗೆ ಯಾವುದೇ ರೀತಿ ಡೇಟಾ ಕೊಟ್ಟಿಲ್ಲ, ಬಟ್ ನಮಗೆ ಸ್ಲೋಪ್ ಅಂತ ಬರುತ್ತೆ. ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್ ಇದ್ದಾಗ ಸ್ಲೋಪ್, ಓಕೆ, ಸ್ಲೋಪ್ ಏನ್ ಕೊಡುತ್ತೆ, ಡಿಸ್ಟೆನ್ಸ್ ವರ್ಸಸ್ ಟೈಮ್ ಇದ್ದಾಗ ಸ್ಲೋಪ್ ಏನ್ ಕೊಡುತ್ತೆ, ದಟ್ ಈಸ್ ಅ ವೆಲಾಸಿಟಿ ಆರ್ ಸ್ಪೀಡ್ ನ ಕೊಡುತ್ತೆ. ಅಲ್ಲಿ ಕೇಳಿರೋದು ಮ್ಯಾಕ್ಸಿಮಮ್ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ, ಯಾವ್ದಾದ್ರೆ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಯಾವ ಆಂಗಲ್ ಜಾಸ್ತಿ ಇರುತ್ತೆ ದಟ್ ವಿಲ್ ಬಿ ದ ರೈಟ್ ಆನ್ಸರ್, ಓಕೆ. ಈ ಪಾಯಿಂಟ್ ಅಲ್ಲಿ ಮತ್ತೆ ಈ ಪಾಯಿಂಟ್ ಅಲ್ಲಿ, ಓಕೆ, ಈ ಪಾಯಿಂಟ್ ಅಲ್ಲಿ, ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ, ಓಕೆ, ಕರೆಕ್ಟ್ ಆಗಿ ನೋಡಿ, ಈ ಪಾಯಿಂಟ್ ಅಲ್ಲಿ, ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ, ಆಮೇಲೆ ಈ ಪಾಯಿಂಟ್ ಅಲ್ಲಿ, ಆಮೇಲೆ ಈ ಪಾಯಿಂಟ್ ಅಲ್ಲಿ. ಸೊ ಇವಾಗ ನಾವು ಆಂಗಲ್ ನ ಫೈಂಡ್ ಮಾಡೋಣ, ಆಂಗಲ್ ನ. ಸೊ ಫಸ್ಟ್ ಒನ್, ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್ ಅಂಡ್ ಫೋರ್ತ್ ಒನ್, ಓಕೆ. ಸೊ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಏನು, ದಿಸ್ ಇಸ್ θ1 ಅಂಡ್ ಇಲ್ಲಿ ಆಂಗಲ್ θ2 ಅಂಡ್ ದಿಸ್ ಇಸ್ θ3 ಅಂಡ್ ಇಲ್ಲಿ θ4 0 ಇದೆ. ದರ್ ಇಸ್ ನೋ ಆಂಗಲ್ ಎಟ್ ಆಲ್, ಇಟ್ ಇಸ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ಸೊ ಅಬ್ಸರ್ವ್ ಮಾಡಿ, ಯಾವ್ದು ಇನ್ಕ್ಲಿನೇಷನ್ ಜಾಸ್ತಿ ಇದೆ, θ1 ಆರ್ θ2 ಆರ್ θ3 ಆರ್ θ4. ಸೊ ಕಂಪೇರಿಟಿವ್ಲಿ, ಓಕೆ, ಕಂಪೇರಿಟಿವ್ಲಿ ನಾವು ನೋಡಿದ್ರೆ θ2 is greater than
theta 3 is greater than theta 1 is greater than theta 4. So theta 2 ಎಲ್ಲಿದೆ ಪಾಯಿಂಟ್ Q. ಪಾಯಿಂಟ್ Q ಅಲ್ಲಿ ಜಾಸ್ತಿ ಇದೆ. ಸೊ ಮೋರ್ ದ ಸ್ಲೋಪ್ ಮೋರ್ ಇಸ್ ದ ವೆಲಾಸಿಟಿ ಅಂತ. ಓಕೆ, ಮೋರ್ ದ ಸ್ಲೋಪ್ ಮೋರ್ ಇಸ್ ದ ವೆಲಾಸಿಟಿ. ನೆಕ್ಸ್ಟ್ ಒನ್ ಯಾವುದು? R. ನೆಕ್ಸ್ಟ್ ಒನ್ ಇರೋದು P. ಲಾಸ್ಟ್ ಒನ್ ದಟ್ ಇಸ್ S ಪಾಯಿಂಟ್. S ಪಾಯಿಂಟ್ ಅಲ್ಲಿ ವೆಲಾಸಿಟಿ ಇಲ್ಲ, ವೆಲಾಸಿಟಿ ಝೀರೋ ಆಕ್ಚುಲಿ. Okay, so velocity will be maximum at this point. Okay, theta is more. Okay, velocity at a point Q, that is option D is the right answer. Now, a car moving with a velocity of 20 meter per second stopped at a distance of 40 meter. If the car is traveling at double the velocity, the distance traveled by it for same retardation is. Okay, same retardation ಎಷ್ಟಾಗುತ್ತೆ? So same retardation ಅಂತ ಕನ್ಸಿಡರ್ ಮಾಡ್ಕೊಂಡಾಗ, so first case ನೋಡ್ಕೋಣ. A car moving with a velocity and finally stopped andre, so case 1, okay, so case 1 ಅಲ್ಲಿ ಏನೇನಾಗ್ತದೆ ಅನಾಲಿಸಿಸ್ ಮಾಡೋಣ. So first initial velocity that is a 20 meter per second, second one final velocity is 0 and distance traveled that is 40 meter. Okay, this is the first case. And case 2, okay, so case 2 ಅಲ್ಲಿ ಏನಾಗ್ತದೆ? Case 2 ಅಲ್ಲಿ if the same car is traveling at double the velocity ಅಂದ್ರೆ ಇಲ್ಲಿ 20 ಇತ್ತು, ನೆಕ್ಸ್ಟ್ ಅಲ್ಲಿ ಏನಾಗ್ತದೆ? ಸೊ ಇದು ಫಸ್ಟ್ ಕೇಸ್ ಆಗಿರೋದ್ರಿಂದ U1 V1 S1 ಅಂತ ಬರೀತೀನಿ. ಇದು U2. ಸೊ ಡಬಲ್ ಆಫ್ ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ U2 ದಟ್ ಈಸ್ ಈಕ್ವಲ್ಸ್ ಟು 2 into 20 ಎಷ್ಟಾಗುತ್ತೆ? 40 ಮೀಟರ್ ಪರ್ ಸೆಕೆಂಡ್. ಓಕೆ, ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರ್ ಈಸ್ ಕ್ವಶನ್ ಮಾರ್ಕ್. ಸೊ ಈ ಎರಡು ಕೇಸಸ್ ಅಲ್ಲೂ ನೀವು ನೋಡ್ಬೋದು ಟೈಮ್ ಇಲ್ಲ, ಟೈಮ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು ನಾವು? ಸೊ ಇಂಡಿಪೆಂಡೆಂಟ್ ಆಫ್ ಅ ಟೈಮ್ ದಟ್ ಇಸ್ ಯಾವ ಇಕ್ವೇಶನ್ ಆಫ್ ಮೋಷನ್? ದಟ್ ಇಸ್ ಥರ್ಡ್ ಇಕ್ವೇಶನ್ ಆಫ್ ಮೋಷನ್, U² + 2AS ಇದನ್ನ ಯೂಸ್ ಮಾಡಿ. ಸೊ ಇಲ್ಲಿ ಫಸ್ಟ್ ಕೇಸ್ ಆಗಿರೋದ್ರಿಂದ ನಾನು ಕೇಸ್ 1 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ಫೈನಲ್ ವೆಲಾಸಿಟಿ 0 ಅಂಡ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? 20 ಹೋಲ್ ಸ್ಕ್ವೇರ್ ಪ್ಲಸ್ 2 ಆಸ್ ಇಟ್ ಇಸ್. ಫಸ್ಟ್ ಕೇಸ್ ಆಗಿರೋದು A1 ನಮ್ಗೆ ಗೊತ್ತಿಲ್ಲ, ಕೀಪ್ ಇಟ್ ಆಸ್ ಇಟ್ ಇಸ್. ಅಂಡ್ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ? 40 ಮೀಟರ್. ಓಕೆ, ಸೊ ಇಲ್ಲಿ 0 ದಟ್ ಈಸ್ ಈಕ್ವಲ್ಸ್ ಟು 2 into 2 4 ಫಾಲೋಡ್ ಬೈ 2 zeros ಪ್ಲಸ್ ಇಲ್ಲಿ ಏನಾಗ್ತದೆ? 2 4 8 80 A1. ಓಕೆ, ನಾವು ಸೊ ಇಲ್ಲಿ ಸ್ವಲ್ಪ ಈ ಕಡೆ ರೀಅರೇಂಜ್ ಮಾಡ್ಕೋತೀನಿ. ಎಷ್ಟಾಗುತ್ತೆ? 80A1 ದಟ್ ಈಸ್ ಈಕ್ವಲ್ಸ್ ಟು 400. ಓಕೆ, ಸೊ ಇಲ್ಲಿ ಇವಾಗ 80 ಅಂತಂದ್ರೆ ದಿಸ್ ಇಸ್ 80 ಅಲ್ವಾ, ಮೈನಸ್ 80A. ಓಕೆ, 1010 ಗೆಟ್ ಕ್ಯಾನ್ಸಲ್, ಮಿಕ್ಕಿದೆಷ್ಟು? ಸೊ ನಾನು A1 ವ್ಯಾಲ್ಯೂನ -40 ಡಿವೈಡೆಡ್ ಬೈ 8 ಅಂತ ಬರ್ಕೋತಿದ್ದೀನಿ. ಓಕೆ, 40 ಡಿವೈಡೆಡ್ ಬೈ 8 ಇನ್ನು ಮಾಡ್ಬೋದು ಹೇಗೆ ಅಂದ್ರೆ -4 1 4 4 2 8. ಓಕೆ, 4 2 8. ಸೊ ದಿಸ್ ಇಸ್ -5 ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬೋದು. ಎಂಡ್ ಇಲ್ಲ 40. ಓಕೆ, ಸೊ A1 ವ್ಯಾಲ್ಯೂ ಸಿಕ್ತು ಎಷ್ಟು? -5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇವಾಗ ಈ ಕೇಸಲ್ಲಿ ಸೆಕೆಂಡ್ ಕೇಸಲ್ಲಿ V² U² + 2AS. ಓಕೆ, V² ಫೈನಲಿ ಇಟ್ ಇಸ್ 0 ಓನ್ಲಿ ಅಂಡ್ U ಎಷ್ಟಿದೆ? 40 ಹೋಲ್ ಸ್ಕ್ವೇರ್ ಪ್ಲಸ್ 2 ಆಸ್ ಇಟ್ ಇಸ್ ಇಲ್ಲಿ A2. ಓಕೆ, A2 into S2. ಸೊ ಇಲ್ಲಿ ಎರಡು ವ್ಯಾಲ್ಯೂಸ್ ಗೊತ್ತಿಲ್ಲ. ಓಕೆ, ಇಲ್ಲಿ ಎರಡು ವ್ಯಾಲ್ಯೂಸ್ ಗೊತ್ತಿಲ್ಲ. ಓಕೆ, ನಿಮಗೆ ಫಸ್ಟ್ ಇಲ್ಲಿ V2² that is a U2² plus 2 A2 S2. ಓಕೆ, ಇದು ಜನರಲ್ ಫಾರ್ಮುಲಾ. ಓಕೆ, ಇದು ಜನರಲ್ ಫಾರ್ಮುಲಾ, ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆ, ಇವಾಗ ನಾವು ಕನ್ವರ್ಟ್ ಮಾಡಿದ್ವಿ ಸೆಕೆಂಡ್ ಇಕ್ವೇಶನ್. ಫೈನಲ್ ವೆಲಾಸಿಟಿ ಎಷ್ಟು? 0², ಇದು 40² ಪ್ಲಸ್ 2 A2 ವ್ಯಾಲ್ಯೂ ಏನಾಗಿದೆ? ಸೇಮ್ ರಿಟಾರ್ಡೇಷನ್ ಅಂತ ಹೇಳಿದ್ದಾರೆ, ದಟ್ ಇಸ್ -5. ಓಕೆ, -5 ಅಂಡ್ S2. ಓಕೆ, ನಾವು ಸೊ ಇದು 0 ಆಸ್ ಇಟ್ ಇಸ್ 40ಗೆ ಎಷ್ಟಾಗುತ್ತೆ? ದಟ್ ಇಸ್ 1600 ಮೈನಸ್ ಇಂಟು ಪ್ಲಸ್ ಮೈನಸ್ 2 10. ಓಕೆ, ಸೊ ದಟ್ ಇಸ್ S2. ಸೊ 10 S2 that is equals to 1600. S2 that is equals to 160 meter. Okay, 160 meter is the right answer. Okay, S2. So for the distance traveled by for the same retardation is 160 meter. That is option C is the right answer. Okay, now let's move on to the next question. A body falls freely for a 10 second. The average velocity, average delete agida. So therefore ignore this. Okay, now next one. The velocity time graph for a two bodies A and B shown in the figure. Okay, velocity na show ಮಾಡ್ತಾ ಇದ್ದಾರೆ in the figure. Then acceleration of a body A and body B. So slope ತಗೊಂಡ್ರೆ ಸಾಕು. Okay,
ಸ್ಲೋಪ್ ತಗೊಂಡ್ರೆ ಸಾಕು. ಓಕೆ, ಆಕ್ಸಲರೇಷನ್ ಟೈಮ್ ಗ್ರಾಫ್ ಇದ್ದಾಗ AT ಗ್ರಾಫ್, ಓಕೆ, ಸೊ AT ಗ್ರಾಫ್ that is equals to, okay, slope that gives you acceleration, slope gives you acceleration, okay, acceleration. ಇಲ್ಲಿ acceleration ಅಂದ್ರೆ ಸ್ಲೋಪ್ ಅಂತ ಹೇಳಿದ್ವಲ್ಲ, ಈ ಸ್ಲೋಪ್ ನೇ ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಅಲ್ಲಿ ಕೊಟ್ಟಾಗ tan θ ಅಂತ ಬರೀತೀವಿ. therefore ಇಲ್ಲಿ ಎರಡು acceleration ಇದೆ. ಓಕೆ, acceleration of a body A and acceleration of a body B, ಕರೆಕ್ಟಾ? ಸೊ tan θ1 and tan θ2. ಓಕೆ, ಇಲ್ಲಿ tan θ1 ಎಷ್ಟಿದೆ ಇಲ್ಲಿ ಫ್ರಮ್ ಟೈಮ್ ಆಕ್ಸಿಸ್, ದಟ್ ಇಸ್ θ1, ಅಂಡ್ ಇಲ್ಲಿ 40 ಅನ್ನೋದು ವೆಲಾಸಿಟಿ ಇಂದ, ಬಟ್ ನಮಗೆ ಬೇಕಾಗಿರೋದು ಇದು ಈ ವೆಲಾಸಿಟಿ, ಐ ಮೀನ್ ಈ ಆಂಗಲ್ ಎಷ್ಟಾಗುತ್ತೆ ಇಲ್ಲಿ 40 ಅಂದ್ರೆ ಮಿಕ್ಕಿದಷ್ಟು ಟೋಟಲ್ ಆಂಗಲ್ ಎಷ್ಟು 90 ಡಿಗ್ರಿ, ಕರೆಕ್ಟ್? 90 ಡಿಗ್ರಿಯಲ್ಲಿ 40 ಹೋದ್ರೆ ಎಷ್ಟು, ದಟ್ ಇಸ್ θ2, ಇಟ್ ಇಸ್ 50. ಓಕೆ, ಸೊ ದೇರ್ ಫೋರ್ ಹಿಯರ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ tan 25 ಡಿಗ್ರಿ divided by next one tan 50 degree. Okay, ratio ಅಂತ ತಗೊಂಡಾಗ tan 25 degree and tan 50 degree ಅಂತ ಬರ್ಕೋಬಹುದು. Okay, so this is the required solution. Okay, which is the right answer? That is tan 25 to the tan 50. Got it? Now let's move to the next question. If a body starts from rest and moves with a constant acceleration for 1 second, it travels a distance x1 in the first half of the time and x2 in the next half of the time. Okay, then relation na ನೋಡ್ಕೋಬೇಕು. ಲೈಕ್ ಕೇಸ್ 1 ಕೇಸ್ 2 ನ ಮಾಡಿದ್ವಲ್ಲ ಲಾಸ್ಟ್ ಲಾಸ್ಟ್ ಟು ಲಾಸ್ಟ್ ಅಲ್ಲಿ. ಸೊ ಕೇಸ್ 1 ಅಲ್ಲಿ ಕೇಸ್ 1 ಕನ್ಸಿಡರ್ ಮಾಡ್ಕೋತೀನಿ. ಎ ಬಾಡಿ ಸ್ಟಾರ್ಟ್ಸ್ ಫ್ರಮ್ ಅ ರೆಸ್ಟ್ ಅಂದ್ರೆ u1 is equals to 0 and moves with constant acceleration. Okay, first diagram analysis ಮಾಡು. Okay, so let's start point A. Okay, point A ಇಂದ ಪಾಯಿಂಟ್ ಸಿ ವರೆಗೆ ಮಿಡ್ ಪಾಯಿಂಟ್ ನಾನು ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ ಫೈನ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಇಲ್ಲಿಂದ ಇಲ್ಲಿಗೆ? ಟೋಟಲ್ ಡಿಸ್ಟೆನ್ಸ್ ಲೆಟ್ ಮಿ ಕನ್ಸಿಡರ್ ಟೋಟಲ್ ಡಿಸ್ಟೆನ್ಸ್ ದಟ್ ಇಸ್ ಎಕ್ಸ್. ಓಕೆ, ಸೊ ಟೋಟಲ್ ಡಿಸ್ಟೆನ್ಸ್ ಎಕ್ಸ್ ಆದ್ರೆ ವಾಟ್ ಅಬೌಟ್ ದಿಸ್ ಎ ಟು ಬಿ? ಎಕ್ಸ್ ಬೈ 2. ಓಕೆ, ಎಕ್ಸ್ ಬೈ 2. ಮೂವ್ ವಿತ್ ಎ ಕಾನ್ಸ್ಟಂಟ್ ಆಕ್ಸಲರೇಷನ್ ಫಾರ್ 1 second. ಓಕೆ, ಇಟ್ ಟ್ರಾವೆಲ್ಸ್ ಡಿಸ್ಟೆನ್ಸ್ x1 in a first half of the time. Okay, x2 in the next half of this. ಓಕೆ, ಸೊ ಇಲ್ಲಿಂದ ಫಸ್ಟ್ ಹಾಫ್ಗೆ x1 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಸೆಕೆಂಡ್ ಹಾಫ್ಗೆ x2 ಅಂತ ಕನ್ಸಿಡರ್ ಮಾಡ್ಕೋತಿರೋದು. ಓಕೆ, ಸೊ ಫಸ್ಟ್ ಕೇಸ್ ಅಲ್ಲಿ ನೋಡಿ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂದ್ರೆ u is equals to 0, ಕರೆಕ್ಟಾ? ನಾ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಇಲ್ಲಿ ಟೈಮು ಹಾಫ್ ಆಫ್ ದ ಟೈಮ್ ಅಂತ ಹೇಳಿದಾರೆ. ಸೊ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟು? ಹಾಫ್ ಆಫ್ ದ ಟೈಮ್. ಓಕೆ, ಹಾಫ್ ಆಫ್ ದ ಟೈಮ್. ಸೊ ಟೈಮು ಕೊಟ್ಟಿದ್ದಾರೆ. ಸೊ ಫೈನಲ್ ವೆಲಾಸಿಟಿ ಅಂತೂ ಇಲ್ಲ. ದೇರ್ ಫೋರ್ ವಿಚ್ ಇಕ್ವೇಶನ್ ಆಫ್ ಮೋಷನ್ ನಾವು ಯೂಸ್ ಮಾಡಬೇಕು? ಫೈನಲ್ ವೆಲಾಸಿಟಿ ಕೊಟ್ಟಿಲ್ಲ ಅಂತಂದ್ರೆ ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್, ದಟ್ ಇಸ್ s is equals to ut plus half et square, right? ಸೊ ಫಸ್ಟ್ ಕೇಸ್ ನ ಕನ್ಸಿಡರ್ ಮಾಡ್ಕೊಂಡು ಇವಾಗ ಕೇಸ್ 1. ಕೇಸ್ 1, what is that first case 1? So that case 1 is nothing but, okay, case 1 initially starting from at rest. So what is the distance traveled? x1. Okay, x1, fine, x1. Next one, u is equals to 0 and time is to 0.1 second. Okay, with a constant acceleration 0. Okay, so t ಅಂತ ಪ್ರೆಸೆಂಟ್ ಮಾಡ್ತೀನಿ ಪ್ಲಸ್ ಆಫ್ a as it is. Okay, ಇದು t ಎಷ್ಟು ಟೈಮ್ a ಇಂದ b ಗೆ ಬರಬೇಕಾದ್ರೆ ಇದು t by 2 ತಾನೆ? ಎಸ್ ಸರ್. ಅಂಡ್ ವಾಟ್ ಅಬೌಟ್ t? ಇಲ್ಲೂ ಸಹಿತ t by 2. ಯಾಕೆ? ಹಾಫ್ ಆಫ್ ದ ಟೈಮ್ ನೋಡಿ, ಫಸ್ಟ್ ಹಾಫ್ ಆಫ್ ಟೈಮ್. ಓಕೆ, ನಾ x1 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ ಪ್ಲಸ್ ಇದೆಷ್ಟಾಗುತ್ತೆ at ಸ್ಕ್ವೇರ್ 2 2 4 4 2 8. ಸೊ ಇಲ್ಲಿ x1 ವ್ಯಾಲ್ಯೂ ಎಷ್ಟಾಗುತ್ತೆ? at ಸ್ಕ್ವೇರ್ ಡಿವೈಡೆಡ್ ಬೈ 8 ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಕೇಸ್ 2. ಸೊ ಕೇಸ್ 2. ಓಕೆ, ಸೊ ಕೇಸ್ 2 ಅಲ್ಲಿ ನಾವೇನ್ ಹೇಳ್ತೀವಿ? ಸೊ ಕೇಸ್ 2 ಅಲ್ಲಿ a ಇಂದ c ಗೆ ಡೈರೆಕ್ಟ್ ಆಗಿ ಈ ಫಸ್ಟ್ ಕೇಸ್ ಅಲ್ಲಿ ಏನ್ ಕನ್ಸಿಡರ್ ಮಾಡ್ತೀವಿ? a ಟು b ವರೆಗೆ ಮಾತ್ರ. a ಟು b ಟೈಮ್ ಎಷ್ಟು? ಹಾಫ್. ಡಿಸ್ಟೆನ್ಸ್ ಎಷ್ಟು? x by 2. ಸೊ ನಾವು ಡಿಸ್ಟೆನ್ಸ್ ನ x1 ಅಂತ ಕನ್ಸಿಡರ್ ಮಾಡ್ತೀವಿ. therefore x1 as it is ಬರ್ದಿದ್ದೀನಿ. ಸೆಕೆಂಡ್ ಕೇಸ್ ಅಲ್ಲಿ a ಟು c ಡೈರೆಕ್ಟ್ ಆಗಿ a ಟು c ವಾಟ್ ಇಸ್ ದ ಡಿಸ್ಟೆನ್ಸ್? ದಟ್ ಇಸ್ ಇವಾಗ ನಾವು ಸ್ಪ್ಲಿಟ್ ಮಾಡಿದ್ವಲ್ಲ x1 plus x2. ಸೊ x1 plus x2. ಓಕೆ, in place of u that is starting from rest, therefore it is 0. What is the total time? So ಇಲ್ಲಿಂದ ಇಲ್ಲಿಗೆ x distance ಆದ್ರೆ total time t ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, so that is t plus half a as it is
t square as it is. Okay, x1 plus x2. x1 plus x2, that is a 0. This is half at square. Okay, now ನೀವು x1 ವ್ಯಾಲ್ಯೂ ಅಲ್ಲಿ ಪ್ರೆಸೆಂಟ್ ಮಾಡಬೇಕು, ರೈಟ್? x1 x2 ವ್ಯಾಲ್ಯೂ ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಎಲಿಮಿನೇಟ್ ದಿಸ್ a. ಸೊ ಎಲಿಮಿನೇಟ್ a ಮಾಡಬೇಕು ಅಂದ್ರೆ ದಟ್ ಇಸ್ 8x1 ಡಿವೈಡೆಡ್ ಬೈ t ಸ್ಕ್ವೇರ್, ಕರೆಕ್ಟಾ? ಸೊ ಇಲ್ಲಿ ಹಾಫ್ a ಪ್ಲೇಸ್ ಅಲ್ಲಿ ಏನಿದೆ ದಟ್ ಈಸ್ 8x1 divided by t square. Okay, a value into t square. Okay, t square. Now t square get cancel. 2 1 2 4. Okay, so x1 plus x2 that is equals to 4x1. ಇದನ್ನ ಆ ಕಡೆ ಸೆಂಡ್ ಮಾಡಿ. ಏನಾಗುತ್ತೆ? 4x1 minus x1 ಅಂದ್ರೆ 3x1 ಆಗುತ್ತೆ. ಸೊ ಇಲ್ಲಿ x2 is equals to 3x1. x2 is equals to 3x1 ಆಗುತ್ತೆ. So that is option C is the right answer. Okay, option C is the right answer. In a lift moving up with an acceleration of 5 meters per second square, a ball is dropped from a height of 1.25 meter. The time taken by the ball to reach the floor of the lift is. Okay, so G value ಕೊಟ್ಟಿದ್ದಾರೆ 10 meter per second square ಅಂತ ಹೇಳಿ ಆಪ್ಷನ್ಸ್ ನೋಡಬಹುದು. 0.3, 0.2, 0.16 and 0.4. Okay, so let's assume this is the lift. Okay, so ಏನು ಹೇಳ್ತಾ ಇರೋದು? Lift moving up with acceleration. Next to the acceleration, that is the 5 meter per second square. Okay, next one, a ball is dropped. Okay, let's say it is a ball illi ide ankodu. Okay, from a height. Okay, so from a height illi ball ide. Ee ball na from a height illinda estide, that is 1.25. Okay, 1.25 meters. The time taken by the ball to reach the floor of the lift is. ಎಷ್ಟು ಟೈಮ್ ತಗೊಳುತ್ತೆ ಈ ಬಾಲ್ ಇಲ್ಲಿ ರೀಚ್ ಆಗಕ್ಕೆ ಅಂತೀರಿ? ಓಕೆ, ಸೊ ಈ ಬಾಲ್ ಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟ್ ಆಗ್ತಿರುತ್ತೆ ತಾನೆ? ಎಸ್ ಸರ್. ಹಾಗಿದ್ರೆ ಎಫೆಕ್ಟಿವ್ ಗ್ರಾವಿಟಿ ತಗೊಂಡ್ರೆ ದಟ್ ಈಸ್ ಜಿ ಪ್ಲಸ್ ಆರ್ ಮೈನಸ್ ಎ. This is generalized equation. Okay, so ಇಲ್ಲಿ ಇರೋದು ನಮ್ಗೆ ಯಾವುದು? G as it is. Acceleration ಅಂತ ಬಂದ್ರೆ ಪ್ಲಸ್ ನ ಯೂಸ್ ಮಾಡಿ, ರಿಟಾರ್ಡೇಷನ್ ಅಂತ ಬಂದ್ರೆ ನೆಗೆಟಿವ್ ನ ಯೂಸ್ ಮಾಡಿ. ನಮ್ಗೆ ಆಕ್ಸಲರೇಷನ್ ಇರೋದ್ರಿಂದ ಪ್ಲಸ್, therefore G effective ಎಷ್ಟಾಯ್ತು? ಸೊ G value 10 as it is and A value that is a 5. Total 15 meter per second square. Okay, fine. ಇವಾಗ equations of motion ನ ಕನ್ಸಿಡರ್ ಮಾಡ್ಕೋಬೇಕು. As it is a free fall, u becomes a 0. ಯಾಕೆ? ಫಾರ್ ಅ ಫ್ರೀ ಫಾಲ್. ಸರ್ ಫ್ರೀ ಫಾಲ್ ಅಂತ ಮೆನ್ಷನ್ ಮಾಡಿಲ್ವ ಅಂತ ನೀವು ಹೇಳ್ಬೋದು, ಆರ್ ಡ್ರಾಪ್ ಅಂತ ಮೆನ್ಷನ್ ಮಾಡ್ತಾರೆ. ಓಕೆ, ಸೊ ಡ್ರಾಪ್ ಅಥವಾ ಫ್ರೀ ಫಾಲ್ ಕೇಸಲ್ಲಿ u becomes a 0. ಓಕೆ, ನೌ u becomes a 0 and it is independent of u ಅಂದ್ರೆ ಯಾವ equations of motion ನ ಯೂಸ್ ಮಾಡಬೇಕು? ಇಲ್ಲಿ ಫೈನಲ್ ವೆಲಾಸಿಟಿ ಅಂತೂ ಇಲ್ಲ. ಸೊ ಫೈನಲ್ ವೆಲಾಸಿಟಿ ಇಲ್ಲ ಅಂತಂದ್ರೆ ಯಾವ equations of motion ಯೂಸ್ ಮಾಡಬೇಕು? ಸೆಕೆಂಡ್ equation of motion. ಸೊ ದಟ್ ಈಸ್ S is equals to ut plus of at square. Correct? According to the question na frame ಮಾಡೋಣ. Okay, according to the question na frame ಮಾಡೋಣ. ಸೊ ಇಲ್ಲಿ height ಎಷ್ಟು? ನಾನು h place ಅಲ್ಲಿ s place ಅಲ್ಲಿ h ಅಂತ ಕನ್ಸಿಡರ್ ಮಾಡ್ತೇನೆ. That is height. U becomes a 0. Therefore entire u into t that becomes a 0 plus half as it is. What about a place ಅಲ್ಲಿ ಏನು ಬರಬೇಕು? Effective G and t square as it is. Okay, substitute the values. 1.25 1 by 2 and this is a 15 into t square. Okay, so ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 2 into 5. Okay, 2 into 5 that is equals to 15 t square. So t square that is equals to 2.5 divided by 15 ಎಷ್ಟಾಗುತ್ತೆ? 0.16 ಆಗುತ್ತೆ. ಓಕೆ, ಸೊ 0.16 ಆಗುತ್ತೆ. ಸೊ ಫೈನಲ್ ಆಗಿ ಇದನ್ನ ಅಂಡರ್ ಸ್ಕ್ವೇರ್ ರೂಟ್ ಅಲ್ಲಿ ತಗೊಂಡ್ರೆ ಏನಾಗುತ್ತೆ? 0.4 ಸೆಕೆಂಡ್ ಆಗುತ್ತೆ. 0.4 ಸೆಕೆಂಡ್ ಆಗುತ್ತೆ. ಸೊ ರೈಟ್ ಆನ್ಸರ್ ಫಾರ್ ದಿಸ್ 0.4 seconds. Okay, now let's move to the next question. A person throws a ball into air vertically upward in a regular intervals of a time of 1 second. Yes, to interval of a time 1 second. The next ball is thrown when a velocity of the ball thrown earlier becomes a 0. The height to which the ball's rise is. G is equals to 10 meter per second. Okay, G is equals to 10 meter per second. 10 meter per second. Okay, so try to analyze the situation. Okay, try to analyze the situation. So this is
ಆ ಫ್ಲೋರ್ ಅನ್ಕೋಣ, ಅಂದ್ರೆ ಗ್ರೌಂಡ್. ಈ ಗ್ರೌಂಡ್ ಇಂದ ಒಂದು ಬಾಲ್ ನ ಎಸಿತೀವಿ, ಈ ಬಾಲ್ ಏನಾಗುತ್ತೆ ಫೈನಲಿ ರೀಚ್ ಆಗುತ್ತೆ ಎಲ್ಲಿಗೆ, ಹೈಟಿಗೆ, ಮ್ಯಾಕ್ಸಿಮಮ್ ಹೈಟಿಗೆ ರೀಚ್ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಹೈಟಿಗೆ ರೀಚ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನೇನ್ ಬರ್ತೀನಿ, ಇನಿಷಿಯಲ್ ವೆಲಾಸಿಟಿ ಯು ಅಂತ ಬರೀತೀನಿ. ಓಕೆ, ಇನಿಷಿಯಲ್ ವೆಲಾಸಿಟಿ ಯು, vertical upward in a regular interval of a time of 1 second. The next ball is thrown. ಈ ಬಾಲ್ ಫಸ್ಟ್ ಎಸ್ದಿರೋ ಬಾಲ್ ಮ್ಯಾಕ್ಸಿಮಮ್ ಹೈಟ್ ಹೋದ್ಮೇಲೆ what will be the velocity? That is 0. ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ವೆಲಾಸಿಟಿ 0 ಆಗುತ್ತೆ ಫಾರ್ ಎ ಫ್ರಾಕ್ಷನ್ ಆಫ್ ಅ ಸೆಕೆಂಡ್. ಓಕೆ, ಆಮೇಲೆ ಏನಾಗುತ್ತೆ, ನೆಕ್ಸ್ಟ್ ಬಾಲ್ ಎಸಿತಾರೆ, ಇದು 0 ಆದಾಗ ನೆಕ್ಸ್ಟ್ ಬಾಲ್ ಎಸಿತಾರೆ, ಕರೆಕ್ಟಾ? ಸೊ ಇವಾಗ ನಾವೇನ್ ಫೈಂಡ್ ಮಾಡ್ಬೇಕಂದ್ರೆ ವಾಟ್ ಇಸ್ ದ ಹೈಟ್ ಅಂತ ಫೈಂಡ್ ಮಾಡ್ಬೇಕು. ವಾಟ್ ಇಸ್ ದ ಹೈಟ್? ದಟ್ ಇಸ್ ದ h. ಇದನ್ನ ಇಗ್ನೋರ್ ಮಾಡಿ, ಎಸ್ಒ ಕೇಸ್ನ ಇಗ್ನೋರ್ ಮಾಡಿ. ಇವಾಗ ಲಾಸ್ಟ್ ಕೇಸ್ ಅಂದ್ರೆ ಇದು ವೆಲಾಸಿಟಿ 0 ಆಗುತ್ತಲ್ಲ, ವೆಲಾಸಿಟಿ 0 ಆದಾಗ ಫಾರ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ 0 ಆಗುತ್ತೆ, ಮತ್ತೇನಾಗುತ್ತೆ, ಮೂವಿಂಗ್ ಡೌನ್ವರ್ಡ್. ಇವಾಗ ಏನಾಯ್ತು, ದಿಸ್ ಫೈನಲ್ ವೆಲಾಸಿಟಿ ಬಿಕಮ್ಸ್ ಇನಿಷಿಯಲ್ ವೆಲಾಸಿಟಿ ಫಾರ್ ದ ಸೆಕೆಂಡ್ ಕೇಸ್. ಈ ಬಾಲ್ ಎಸೆದ ಮೇಲೆ ಇದು ಸೆಕೆಂಡ್ ಬಾಲ್ ಆಯ್ತು ತಾನೆ, ಈ ಸೆಕೆಂಡ್ ಬಾಲ್ ಇವಾಗ ಇಲ್ಲಿ ಎಸೆದ ಅಂತಂದ್ರೆ ಇಲ್ಲಿ ಸೆಕೆಂಡ್ ಬಾಲ್ ಇಲ್ಲಿಗೆ ಬಂದ್ಮೇಲೆ ದಟ್ ವೆಲಾಸಿಟಿ ಬಿಕಮ್ಸ್ 0, ದಟ್ ಫ್ರೀ ಫಾಲ್ ಕೇಸ್ ಆಗುತ್ತೆ. ಓಕೆ, ಸೊ ಇವಾಗ ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡಬಹುದು ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಆಫ್ ಟಿ ಸ್ಕ್ವೇರ್. ಇಲ್ಲಿ ಈ ಕೇಸಲ್ಲಿ ಫ್ರೀ ಫಾಲ್ ಕೇಸಲ್ಲಿ ಏನಾಗುತ್ತೆ, ಹೈಟ್ ಇನ್ ಪ್ಲೇಸ್ ಆಫ್ ಎಸ್ ದಟ್ ಇಸ್ h ಅಂಡ್ ಯು ಕೇಸ್ 0 ಆಗುತ್ತೆ, ಪ್ಲಸ್ ಆಫ್ ಆಕ್ಸಲರೇಷನ್ ಎಷ್ಟು ಇನ್ ಪ್ಲೇಸ್ ಆಫ್ g ಅಂಡ್ t ಸ್ಕ್ವೇರ್. ಓಕೆ, ನೌ h is equals to half, g value 10 and t square that is a 1. ಯಾಕೆ 1 ಸೆಕೆಂಡ್ ಇದೆ. ಓಕೆ, ಇಂಟರ್ವಲ್ ಆಫ್ ಅ ಟೈಮ್. ಸೊ h is equals to 5 meter. h is equals to 5 meter. ನೋಡಿ, half into 10 ಎಷ್ಟಾಗುತ್ತೆ, half of the 10 that is a 5 into 1 that is a 1 only. ಓಕೆ, ಇದು ಸ್ಕ್ವೇರ್ ಮಾಡಿದ್ರು ಅಷ್ಟೇ, ಬರೋದು ಎಷ್ಟು, 1 square is a 1, 1 into 10 10, 10 into 1 10, 10 divided by 2 half of 10 that is at 5. Okay, so right answer for this option B. Next question, look at the graphs A to D. Okay, A ಇಂದ D ವರೆಗೆ carefully and indicate which of these possibly represent one dimensional motion of the particle. ಓಕೆ, ಒನ್ ಡೈಮೆನ್ಷನಲ್ ಮೋಷನ್ ಅಂದ್ರೆ ಮತ್ತೆ ಸೇಮ್ ಪೊಸಿಷನ್ಗೆ ಬರಬಾರ್ದು. ಓಕೆ, ಸೊ ಮತ್ತೆ ಸುತ್ತಿ ಮತ್ತೆ ಬರಬಾರ್ದು. ಓಕೆ, ಸೊ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗಬಾರ್ದು. ವೆಲಾಸಿಟಿ ಏನಾಗಿದೆ ನೋಡಿ, ಅಟ್ ದ ಸೇಮ್ ಪಾಯಿಂಟ್ ಟೂ ಡೈರೆಕ್ಷನ್, ಐ ಮೀನ್ ಟೂ ವೆಲಾಸಿಟೀಸ್ ಇದೆ. ಓಕೆ, ಟೂ ವೆಲಾಸಿಟೀಸ್ ಇದೆ, ಇಟ್ ಇಸ್ ನಾಟ್ ಪಾಸಿಬಲ್. ಇದು ಪಾಸಿಬಲ್ ಇಲ್ಲ, ಇದು ಪಾಸಿಬಲ್ ಅಟ್ ಸೇಮ್ ಪೊಸಿಷನ್ ಬರ್ತಾ ಇದೆ. ಸೊ ಗ್ರಾಫಿಕಲ್ ನೇಚರ್ ನೋಡಿದಾಗ ನಮಗೆ ರೈಟ್ ಆನ್ಸರ್ ದಿಸ್ ಇಸ್ ಆಪ್ಷನ್ ಬಿ ನೇ ಆಗಿರುತ್ತೆ. ಓಕೆ, ರೈಟ್ ಆನ್ಸರ್ ಆಪ್ಷನ್ ಬಿ ನೇ ಆಗಿರುತ್ತೆ. ನೆಕ್ಸ್ಟ್ ಒನ್ ನೋಡಿದ್ರೆ ಇದು 2024 ಅಲ್ಲಿ ಕೇಳಿರುವಂತಹ ಕ್ವಶನ್. ಓಕೆ, an athlete runs along a circular track of a diameter 80 meter. The distance traveled and the magnitude of a displacement of the athlete, he covers 3/4 of the circle. Distance ಮತ್ತೆ displacement ಎರಡು ಬೇಕು. ಓಕೆ, ಇಲ್ಲಿ ಕೊಟ್ಟಿರೋದು ಯಾವುದು, ಯಾವ ಶೇಪ್, ಸರ್ಕಲ್, ರೈಟ್? ಸೊ ಸರ್ಕಲ್ ಕೊಟ್ಟಿದ್ದಾರೆ ಆಫ್ ಡಯಾಮೀಟರ್. ಓಕೆ, ಡಯಾಮೀಟರ್ ಎಷ್ಟಿದೆ, ಡಯಾಮೀಟರ್ 80 ಮೀಟರ್, ಡಯಾಮೀಟರ್ 80 ಮೀಟರ್, ಡಯಾಮೀಟರ್ 80 ಮೀಟರ್. ಓಕೆ, ಇಲ್ಲಿ ನಮಗೆ ರೇಡಿಯಸ್ ಬೇಕು ಅಂತಂದ್ರೆ ರೇಡಿಯಸ್ ಎಷ್ಟಾಗುತ್ತೆ, ಹಾಫ್ ಆಫ್ ದ ಡಯಾಮೀಟರ್ ದಟ್ ಇಸ್ ದ 40 ಮೀಟರ್ ಅಲ್ವಾ, ಹಾಫ್ ಆಫ್ ದ 80 ಮೀಟರ್ ದಟ್ ಇಸ್ 40 ಮೀಟರ್, ಕರೆಕ್ಟಾ? ಸೊ ಇಷ್ಟು ಅನಾಲಿಸಿಸ್ ಆಯ್ತು. An athlete runs along a circular track of a diameter 80 meter. Then radius becomes a half of it, that is a 40 meter. The distance ಮತ್ತೆ displacement ನ ಫೈಂಡ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ನೋಡಿ ಅವರು ಎಲ್ಲಿ ಕವರ್ ಮಾಡ್ತಾರೆ, 3/4 ಅಂದ್ರೆ ಇವನ್ ನಾನು ಇದನ್ನ ಡಿವೈಡ್ ಮಾಡಿದ್ರೆ ಏನಾಗಿದೆ, ಡಿವೈಡ್ ಇನ್ ದ ಸೆನ್ಸ್, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಎ ಇಂದ ಸ್ಟಾರ್ಟ್ ಮಾಡಿ ಬಿ ವರೆಗೆ ಬರ್ತಾರೆ, ಸಿ ವರೆಗೆ ಬರ್ತಾರೆ, ಡಿ ವರೆಗೆ ಬರ್ತಾರೆ. ಎ ಟು ಬಿ ಅಂದ್ರೆ ಕ್ವಾರ್ಟರ್ ಅಂದ್ರೆ 1/4, ಟು ಸಿ ಅಂತಂದ್ರೆ ಹಾಫ್, ಸಿ ಟು ಡಿ ಅಂದ್ರೆ 3/4 ಅಂಡ್ ಡಿ ಟು ಎ ಅಂತಂದ್ರೆ ಟೋಟಲ್ ಆಗಿ ಒಂದು ಸರ್ಕಲ್ ಅಂತ ಕರಿತೀವಿ. ಅವರೇ ಎಲ್ಲಿಂದ ಎಲ್ಲಿಗೆ ಬರ್ತಾರೆ, ಎ ಟು ಡಿ ವರೆಗೆ ಬರ್ತಾರೆ. ಓಕೆ, ಸೊ ಎ ಟು ಡಿ ವರೆಗೆ ಬಂದಾಗ ನೋಡಿ ಡಿಸ್ಟೆನ್ಸ್ ಇದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಇನಿಷಿಯಲ್ ಅಂಡ್ ಫೈನಲ್. ಓಕೆ, ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ಸ್. ಓಕೆ, ಸೊ ಇಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ನಮಗೆ ಡಿಸ್ಟೆನ್ಸ್ ಬೇಕಂದ್ರೆ ಟೋಟಲ್ ಎ ಟು ಬಿ, ಬಿ ಟು ಸಿ, ಸಿ ಟು ಡಿಗೆ ಬರಬೇಕು. ಕರೆಕ್ಟ್ ಆಗಿ ನೋಡಿ, ಡಿಸ್ಟೆನ್ಸ್ ಬೇಕು ಅಂತಂದ್ರೆ
If it is a total circle, okay, if it is a total circle, okay, total circle ಗೆ ಎಷ್ಟಾಗುತ್ತೆ circumference of a circle, that is the 2 pi r, correct? For one complete, okay, one complete circle, one circle, okay, one circle, correct? One revolution of a circle. ನಮಗೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಮೂವ್ ಆಗಿದೆ? ಡಿಸ್ಟೆನ್ಸ್ is moved ಎಷ್ಟಿದೆ? 3/4, okay, 3/4 2 pi r, okay. ಸೊ ಇಲ್ಲಿ ನೋಡಿ, 2 1 2 2 4, that is a 3/2 pi into r. ಡಿಸ್ಟೆನ್ಸ್ ಅನ್ನು ನೋಡಿದ್ರೆ 3/2 pi as it is. What about r? That is a 40. Okay, 2 2 4 ಆಗುತ್ತೆ, 2 3 6, okay, 2 1 2 2 2 4 2 3 6 60 pi, okay, 60 pi meter, okay, 60 pi meter. So this is a distance ಆಯ್ತು, okay. So this is about a distance. 60 ಎಲ್ಲಿದೆ? 60 ಡೈರೆಕ್ಟ್ ಆಗಿ ಆಪ್ಷನ್ ಎ ಅಂತ ಕನ್ಸಿಡರ್ ಮಾಡ್ಕೋಬಹುದು, ಓಕೆ. ಡೈರೆಕ್ಟ್ ಆಪ್ಷನ್ ಎ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಎಲಿಮಿನೇಷನ್ ಮೆಥಡ್ ಪ್ರಕಾರ, ಓಕೆ. ಸೊ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ರೆಸ್ಪೆಕ್ಟಿವ್ಲಿ ಕೇಳಿರೋದ್ರಿಂದ ಸೊ ಫಸ್ಟ್ ಡಿಸ್ಟೆನ್ಸ್ 65 ಮೀಟರ್ ಬಂತು. ಪೈ ಎಂ ಅಲ್ಲ, ಇದು ಪೈ ಮೀಟರ್, ಎಂ ಅಂದ್ರೆ ಮೀಟರ್ ಇಲ್ಲಿ, ಓಕೆ. ನಾ ಡಿಸ್ಪ್ಲೇಸ್ಮೆಂಟ್, ಇವಾಗ ಡಿಸ್ಪ್ಲೇಸ್ಮೆಂಟ್, okay, displacement. So displacement, that is the d to a, okay. So displacement final to initial, that is a displacement. So it looks like a triangle. Yes sir, it looks like a triangle. ಇದರ ಕಾಣಿಸ್ತಾ? Yes sir. What is the distance from a? ಇದು ಸೆಂಟರ್ o ಅಂತ ಅನ್ಕೋತೀನಿ, o and d. So o to a ಎಷ್ಟಿದೆ? That is the r, and ಇಲ್ಲಿಂದ ಇಲ್ಲಿಗೂ ಸಹಿತ r, ಓಕೆ. ಸೊ ಎಷ್ಟಾಗುತ್ತೆ ಇದು? ಸೊ ಇದು ಬೇಕು ಅಂತಂದ್ರೆ ದಟ್ ಈಸ್ AD ಬೇಕು ಅಂದ್ರೆ r² ಪ್ಲಸ್ r² ಬೇಕಾಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ r² ಪ್ಲಸ್ r², ಸೊ ದಟ್ ಈಸ್ ನಥಿಂಗ್ ಬಟ್ r ಇಂಟು 2√2, ಓಕೆ. ಸೊ r ಎಷ್ಟಿದೆ? ದಟ್ ಈಸ್ 40√2 ಮೀಟರ್. ಸೊ ಡಿಸ್ಪ್ಲೇಸ್ಮೆಂಟ್ ಇದು 40√2, ಇಷ್ಟ ಸಿಂಪಲ್. ಒಂದ್ ಬಂತ, ಸೆಕೆಂಡ್ ಒನ್ ಡೈರೆಕ್ಟ್ ಆಗಿ ವಿತೌಟ್ hesitation you can select the answer, okay. That is option E. Now yes, that's all. So ಇದರಿಂದ ತುಂಬಾ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿ ಕ್ವಶನ್ ಬಂದಿದೆ ನೋಡಿ, ತುಂಬಾ ಕಮ್ಮಿ ಕ್ವಶನ್, ಓಕೆ. ಸೊ ಮತ್ತೆ ಇಷ್ಟು ಇವತ್ತು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮೋಷನ್ ಇನ್ ಎ ಪ್ಲೇನ್, ಅದರಲ್ಲಿ ಮಾತ್ರ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಅದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಅದು ಡಿಫಿಕಲ್ಟ್ ಅಂತ ಫೀಲ್ ಆಗ್ತಾರೆ, ಓಕೆ, ಡಿಫಿಕಲ್ಟ್ ಅಂತ ಫೀಲ್ ಆಗ್ತಾರೆ. ಬಟ್ ನಾವು ಆ ಚಾಪ್ಟರ್ ಮುಗಿಸಾದ್ಮೇಲೆ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಎಕ್ಸಾಂಪ್ಲರ್ ಕ್ವಶನ್ಸ್ ಬೇಸ್ಡ್ ಆನ್ ಮೋಷನ್ ಇನ್ ಎ ಪ್ಲೇನ್ ಕಂಪ್ಲೀಟ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಎನಫ್ ಕಾನ್ಫಿಡೆನ್ಸ್, ಓಕೆ, ಎನಫ್ ಕಾನ್ಫಿಡೆನ್ಸ್. ಅದರಲ್ಲಿ ಯಾವ್ದಾದ್ರು ಕ್ವಶನ್ ಬರಲಿ, ಯು ಆರ್ ಏಬಲ್ ಟು ಸಾಲ್ವ್ ಇಟ್ ಅಂತೇಳಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ, ರೈಟ್. ಸೊ ನೆಕ್ಸ್ಟ್ ಆ ಚಾಪ್ಟರ್ ಅಲ್ಲಿ ಭೇಟಿಯಾಗೋಣ. ಅಂಟಿಲ್ ಏನ್ ಮಾಡ್ಬೇಕು, ಈ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ without fail, okay. So that's all for today's session. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. Until take care, bye bye.